ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ಕೂಟವನ್ನು ಆರಂಭಿಸೋಣ. ಅತ್ಯುನ್ನತ ಸಿಂಹಾಸನದಲ್ಲಿ ಆಸೀನನಾಗಿದ್ದು ನಿತ್ಯವೂ ಪರಿಶುದ್ಧನಾಗಿ ಎಂಬುವಂತ ಸ್ತುತಿಸಲ್ಪಡುತ್ತಲಿರುವಂತಹ ಪರಲೋಕದ ಪರಮ ತಂದೆಯಾದ ದೇವರೇ, ಈಗ ಸ್ವಾಮಿ ಈ ಸಮಯದಲ್ಲಿ ನಿಮ್ಮ ಸಾನ್ನಿಧ್ಯದಲ್ಲಿ ದೇವರೇ ನಿಮ್ಮ ವಾಕ್ಯವನ್ನು ಲಾಲಿಸಿ ದೇವರೇ ಅದರ ಪ್ರಕಾರವಾಗಿ ಜೀವಿಸುವಂತೆ ವಿಧೇಯರಾಗುವಂತೆ ನಮಗೆ ಕರುಣಿಸಬೇಕೆಂಬುದಾಗಿ ಈ ಸಮಯದಲ್ಲಿ ನಿಮ್ಮ ಬಳಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ ದೇವರೇ, ಬೇಡಿಕೊಳ್ತೇವೆ. ಈಗ ದೇವರೇ ಜೀವವುಳ್ಳ ನಿಮ್ಮ ವಾಕ್ಯಗಳನ್ನು ದೇವರೇ ಧ್ಯಾನಿಸುವಂತೆ ಅದರ ಪ್ರಕಾರವಾಗಿ ಜೀವಿಸುವಂತೆ ಪಾಪಿಗಳಾದ ನಮ್ಮನ್ನು ನೀವು ಕನಿಕರಿಸಿ ಈಗ ದೇವರೇ ನಿಮ್ಮ ಚಿತ್ತವನ್ನು ಸಮಸ್ತ ಲೋಕದಲ್ಲಿ ನೆರವೇರಿಸಬೇಕೆಂಬುದಾಗಿ ಅಲ್ಪನ ಅಯೋಗ್ಯನಾದ ನಮ್ಮನ್ನು ದೇವರೇ ನೀನು ದೇವರೇ ನಿಮ್ಮ ವಾಕ್ಯಗಳನ್ನು ದೇವರೇ ಬೋಧಿಸುವ ಹಾಗೆ ದೇವರೇ ನಿಮ್ಮ ಆತ್ಮದ ಸಹಾಯವನ್ನು ದೇವರೇ ಆದಿಂದ ಅಂತ್ಯದವರೆಗೂ ನೀವೇ ನಡೆಸಿಕೊಟ್ಟು ಮಹಿಮೆ ಹೊಂದಬೇಕೆಂಬುದಾಗಿ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಪರಲೋಕದ ತಂದೆ, ಆಮೇಲೆ. ಸರಿ ಬ್ರದರ್, ಇವತ್ತಿನ ಧ್ಯಾನ ಭಾಗ ಇವತ್ತು ರ್ಯಾನ್ಸಮ್ ಅನ್ನುವಂಥ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ರ್ಯಾನ್ಸಮ್ ಅನ್ನುವಂಥ ಸಬ್ಜೆಕ್ಟು ರ್ಯಾನ್ಸಮ್ ಅಂದ್ರೆ ಲೋಕದ ಏನು ಕ್ರಿಸ್ತನ ಶಿಲುಬೆಯ ಮರಣ, ರ್ಯಾನ್ಸಮ್, ಸ್ಯಾಕ್ರಿಫೈಸ್, ಮಿಸ್ಟ್ರಿ ಆಫ್ ದ ಕ್ರಾಸ್ ಅಂದ್ರೆ ಈ ಶಿಲುಬೆಯ ಮರಣದ ಮರ್ಮವೇನು ಅನ್ನುವಂಥ ವಿಷಯ. ಸೊ ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ಮರಣ ಹೊಂದುವುದಕ್ಕೆ ಕಾರಣ ಏನು, ಅದರ ಹಿಂದೆ ಇರುವಂತ ಉದ್ದೇಶ ಏನು, ಅದರ ಹಿಂದೆ ಇರುವಂತ ಮರ್ಮ ಏನು ಅನ್ನುವಂಥ ವಿಷಯವನ್ನ ಸತ್ಯವೇದದಲ್ಲಿ ನಾವು ನೋಡೋಣ. ಸೊ ಇವತ್ತಿನ ಪಾಠ ಏನಂದ್ರೆ ಈಡು ಬಲಿ, ಶಿಲುಬೆಯ ಮರಣದ ಮರ್ಮ ಅಂತ ನಾವು ಪಾಠದ ಒಂದು ಹೆಸರನ್ನ ನೇಮಕ ಮಾಡ್ಕೋಬಹುದು. ಇದರಲ್ಲಿ ಏನಂತಂದ್ರೆ ಯೇಸು ಕ್ರಿಸ್ತರು ಯಾರಿಗೆ ರಕ್ಷಕರು, ನಂಬಿದವರಿಗೆ ಮಾತ್ರ ರಕ್ಷಕರ ಅಥವಾ ನಂಬದೇ ಇರೋವರಿಗೂ ರಕ್ಷಕರ, ಅಥವಾ ಕೆಲವು ಪಂಗಡದವರಿಗೆ ಮಾತ್ರ ರಕ್ಷಕರಾಗಿ ದೇವರು ಯೇಸು ಕ್ರಿಸ್ತರನ್ನ ಕಳಿಸಿದ್ರ, ಅಥವಾ ಸರ್ವಲೋಕದ ರಕ್ಷಕರಾಗಿ ಯೇಸು ಕ್ರಿಸ್ತರು ಬಂದ್ರ ಅನ್ನುವಂತ ವಿಷಯನ ನೋಡೋಣ. ಈಡು ಬಲಿ, ಅವರು ಬಂದಿದ್ದ ಉದ್ದೇಶ ಏನು, ಅವರು ಮರಣ ಹೊಂದಿರುವಂತ ಉದ್ದೇಶ ಏನು ಅಂತ ನೋಡೋಣ. ಸೊ ಯೇಸು ಕ್ರಿಸ್ತರು ಕೇವಲ ಯಾರಿಗೆ ರಕ್ಷಕರು, ಇವರು ಕೆಲವು ಕ್ರಿಶ್ಚಿಯನ್ಸಿಗೆ ಮಾತ್ರ ರಕ್ಷಕರ, ಅಥವಾ ಏನು ನಂಬಿದವರಿಗೆ ಮಾತ್ರ ನಾನು ಇವತ್ತು ರಕ್ಷಣೆ ಹೊಂದಿದ್ದೀನಿ ಅಂತ ಏನ್ ಹೇಳ್ತಾರೆ ಬಾಪ್ತಿಸಮ್ ತಗೊಂಡ್ಮೇಲೆ, ದೀಕ್ಷಾ ಸ್ನಾನ ತಗೊಂಡ ಮೇಲೆ, ಅಥವಾ ಯಾರು ದೀಕ್ಷಾ ಸ್ನಾನ ತಗೊಂಡಿದ್ದಾರೆ ನಾನು ಇವತ್ತು ರಕ್ಷಿಸಲ್ಪಟ್ಟಿದ್ದೀನಿ ಅಂತ ಯಾರು ಹೇಳ್ಕೊಳ್ತಾ ಇದ್ದಾರೆ ಅವ್ರಿಗೆ ಮಾತ್ರ ರಕ್ಷಕರ, ಅಥವಾ ಸರ್ವಲೋಕಕ್ಕೂ ಇವರು ರಕ್ಷಕರ ಅನ್ನೋದು ಪ್ರಶ್ನೆ ಆಗಿದೆ. ಇದನ್ನ ನಾವು ಸತ್ಯವೇದದಲ್ಲಿ ಒಂದು ವಾಕ್ಯನ ಓದ್ಕೊಂಡು ಶುರು ಮಾಡೋಣ. ಓಪನಿಂಗ್ ವರ್ಸ್ 1 ಯೋಹಾನ 4ನೇ ಅಧ್ಯಾಯ 14ನೇ ವಚನ. 1 ಯೋಹಾನನ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನ. ಯೋಹಾನ 4:14. ಓಕೆ, ವಚನದಲ್ಲಿ ಹೀಗೆ ಹೇಳ್ತಾ ಇದೆ, ತಂದೆಯು ತನ್ನ ಮಗನನ್ನು ಲೋಕ ರಕ್ಷಕನಾಗಿ ಕೊಟ್ಟಿರುವುದನ್ನು ನಾವು ನೋಡಿದ್ದೇವೆ, ಅದರ ವಿಷಯದಲ್ಲಿ ಸಾಕ್ಷಿ ಹೇಳುತ್ತೇವೆ. ಅಪೊಸ್ತಲರು ಬರಿತಾ ಇದ್ದಾರೆ ಏನಂತ ಅಂತೇಳಿ ಅಂದ್ರೆ, ತಂದೆಯು ತನ್ನ ಮಗನನ್ನು ಲೋಕ ರಕ್ಷಕನನ್ನಾಗಿ ಕಳಿಸಿಕೊಟ್ಟಿದ್ದಾರಂತೆ. ಯಾವುದೋ ಒಂದು ಕ್ರಿಶ್ಚಿಯನ್ ಸಿಗಲ್ಲ ಅಥವಾ ನಂಬಿದವರಿಗೆಲ್ಲ, ಸರ್ವ ಲೋಕದ ಎಲ್ಲಾ ಮಾನವರಿಗೆ ರಕ್ಷಕನನ್ನಾಗಿ ಕಳಿಸಿಕೊಟ್ಟಿರುವಂಥದ್ದು ತಂದೆಯಾದ ದೇವರು ಯೇಸು ಕ್ರಿಸ್ತರನ್ನ. ಇವರು ಸರ್ವ ಲೋಕದ ರಕ್ಷಕನೇ ವಾಕ್ಯದಲ್ಲಿ ಹೇಳುವ ಪ್ರಕಾರ. ಇವರು ಬಂದಿರುವಂತ ಉದ್ದೇಶ ಏನು, ಯೇಸು ಕ್ರಿಸ್ತರು ಬಂದಿರುವಂತ ಉದ್ದೇಶ, ಯೇಸು ಕ್ರಿಸ್ತರು ಅವ್ರು ಮಾಡಿರುವಂತ ಕೆಲಸಗಳೇನು, ಯೇಸು ಕ್ರಿಸ್ತರ ಮುಖಾಂತರ ದೇವರು ಮಾಡಲಿಕ್ಕೆ ಹೊರಟಿರುವಂತ ಮುಖ್ಯ ಉದ್ದೇಶ ಕೆಲಸ ಏನು ಅಂತ ನೋಡಿದ್ರೆ, ಮುಖ್ಯವಾದ ಒಂದು ವಚನ ಕೊಲಸ್ಸಿ 1:20 ಬರೆಯಲ್ಪಟ್ಟಿದೆ. ಕೊಲಸ್ಸಿ ಪತ್ರಿಕೆ 1:19-20 ಓದಿದ್ರೆ, ಯೇಸು ಕ್ರಿಸ್ತರ ಮುಖಾಂತರ ದೇವರು ಯಾವ ಮುಖ್ಯ ಉದ್ದೇಶವನ್ನು ಏನಿಟ್ಟಿದ್ದಾರೆ ಅಂತ ನಾವು ನೋಡಬಹುದು. ಸೊ ಒಂದು ಪ್ರಾಜೆಕ್ಟ್, ದೇವರು ಒಂದು ಯೋಜನೆ ಇದೆ. ಕೊಲಸ್ಸಿ 1:20.
ತನ್ನ ಸಂಪೂರ್ಣತೆಯ ವಾಸವಾಗಬೇಕಂತಲೂ ಆತನು ಶಿಲುಬೆಯ ಮೇಲೆ ಸೃಷ್ಟಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂ ಪರಲೋಕಗಳಲ್ಲಿರುವ ಅವರ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನ ಮಾಡಿಕೊಳ್ಳಬೇಕೆಂತಲೂ ನಿಷ್ಕರ್ಷ ಮಾಡಿದನು. ಭೂ ಪರಲೋಕಗಳನ್ನು ತನ್ನ ಮೂಲಕ ಸಂಧಾನ ಮಾಡಿಕೊಳ್ಳಬೇಕೆಂಬುದೇ ದೇವರ ಮುಖ್ಯ ಯೋಜನೆ. ಕೊಲಸಿ 1:19-20 ಹೇಳಿರುವ ಪ್ರಕಾರ ಯೇಸು ಕ್ರಿಸ್ತರ ಮುಖಾಂತರ ದೇವರು ಏನು ಯೋಜನೆ ಇಟ್ಟಿದ್ದಾರೆ ಅಂದ್ರೆ, ತನ್ನ ಸರ್ವ ಸಂಪೂರ್ಣತೆಯ ವಾಸವಾಗಿರಬೇಕೆಂತಲೂ ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ, ಯೇಸು ಕ್ರಿಸ್ತರ ಒಂದು ಈಡು ಬಲಿಯಿಂದ ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ತಂದೆಯಾದ ದೇವರು, ತಾನು ಸಮಾಧಾನವನ್ನು ಉಂಟು ಮಾಡಿ ಭೂ ಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ಸಂಧಾನ ಮಾಡಿಕೊಳ್ಳಬೇಕು ಅಂತ ನಾವು ಸ್ಪಷ್ಟವಾಗಿ ಓದ್ತಿದೀವಿ. ರೀಕನ್ಸಿಲೇಷನ್, ಸಂಧಾನ ಮಾಡಿಕೊಳ್ಳೋದು. ಈಗ ಭೂಲೋಕ ಒಂದು ಕಡೆ ಹೋಗ್ತಾ ಇದೆ, ಪರಲೋಕ ಒಂದು, ಎರಡು ಲೋಕಗಳನ್ನ ನೋಡ್ತಾ ಇದೀವಿ. ಈ ಎರಡು ಲೋಕಗಳನ್ನ ದೇವ್ರು ಒಟ್ಟುಗೂಡಿಸ್ಬೇಕು. ಯೇಸು ಕ್ರಿಸ್ತರ ಮುಖಾಂತರ ಅದನ್ನ ಮಾಡ್ಬೇಕಂತ ದೇವರ ಯೋಜನೆ ಇದೆ. ಭೂ ಪರಲೋಕದಲ್ಲಿ ಈಗ ಈ ಸಂಧಾನ ಆಗಿಲ್ಲ ಅಂತಾನೆ ಅರ್ಥ. ಇದುವರೆಗೂ ಸಂಧಾನ ಇವ್ರ ಮುಖಾಂತರ ಯಾಕೆ ಮಾಡ್ತಾರೆ ದೇವ್ರಂದ್ರೆ, ಇದು ಸಂಧಾನ ಆಗಿಲ್ಲ. ಇವತ್ತು ಒಂದು ದೇವರ ಜೊತೆಗೆ ಸತ್ಸಂಬಂಧದಲ್ಲಿ ಇದರ ಲೋಕದ ಜನರು, ಮನುಷ್ಯರಂತ ನೋಡಿದ್ರೆ ದೇವರು ಯಾರು ಅನ್ನಂತ ಅರಿವು ಇಲ್ಲ, ಒಂದು ಸಂಧಾನ ಇಲ್ಲ, ಆ ರೀತಿ ಇದ್ದಾರೆ. ಪರಲೋಕದಲ್ಲಿ ಅಂದ್ರೆ ಈಗ ಕೀಡು ಅನುಮತಿ ಆಗಿದೆ. ಕೀಡು ಅನುಮತಿ ಅನ್ನುವಂಥ ಪಾಠಗಳನ್ನ ನಾವು ನೋಡಿದೀವಿ. ಈ ಕೀಡು ಅನುಮತಿ ಆಗಿರುವಂತ ಮುಖ್ಯ ಉದ್ದೇಶ ಏನು ಅಂದ್ರೆ, ದೇವರು ಇದನ್ನ ಎಕ್ಸಸೈಸ್ ಇನ್ ಫೇತ್ ಅಂದ್ರೆ ಅವರು ನಂಬಿಕೆಯಲ್ಲಿ ಕಷ್ಟಗಳ ಮುಖಾಂತರ ದೇವರ ಗುಣಗಳನ್ನ, ಪಾಠಗಳನ್ನ ಕಲಿಯೋದಕ್ಕೆ, ದೇವರ ಸ್ವಭಾವಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಪ್ರೀತಿ, ಕರುಣೆ, ಆ ಒಂದು ನಾವು ಸರಿ ತಪ್ಪು ಯಾವುದು, ಈ ಕಷ್ಟಗಳಲ್ಲಿ ಸರಿಯಾದದನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕೀಡನ್ನ ಅನುಮತಿ ಮಾಡಿದ್ದಾರೆ. ಕೆಟ್ಟದನ್ನ ಮಾಡಿದ್ರೆ ಏನಾಗುತ್ತೆ, ಒಳ್ಳೆಯದನ್ನ ಮಾಡಿದ್ರೆ ಅದರ ಪ್ರತಿಫಲಗಳೇನು, ಒಳ್ಳೆಯದನ್ನ ನೀತಿವಂತನಾಗಿ ನ್ಯಾಯವನ್ನ ಆಚರಿಸಿದ್ರೆ ನಮಗೆ ದೇವರ ವಾಕ್ಯದಲ್ಲಿ ಏನು ಸ್ಪಷ್ಟತೆ ಕೊಡುತ್ತೆ ಅಂದ್ರೆ, ಒಂದು ವಾಗ್ದಾನ ಕೊಡುತ್ತೆ ದೇವರ ವಾಕ್ಯ ಅಂದ್ರೆ, ನಿತ್ಯ ಜೀವ ಸಿಗುತ್ತೆ. ನೀತಿಯನ್ನು ಅನುಸರಿಸಿ ನಡೆಯೋದ್ರಿಂದ ದೇವರ ಸನ್ಮಾರ್ಗವನ್ನ, ಈ ಪರಿಶುದ್ಧ ಮಾರ್ಗವನ್ನ, ಈ ಇಕ್ಕಟ್ಟಾದ ಮಾರ್ಗದಲ್ಲಿ ನಾವು ದೇವರ ರಾಜ್ಯಕ್ಕೋಸ್ಕರ ಎಲ್ಲ ಒಂದು ಪಾಪವನ್ನ ತ್ಯಜಿಸಿ, ಲೋಕವನ್ನ ತ್ಯಜಿಸಿ, ಲೋಕದ ಆಸೆಗಳನ್ನ ತ್ಯಜಿಸಿ ಜೀವಿಸೋದ್ರಿಂದ ಏನ್ ಸಿಗುತ್ತೆ, ನಿತ್ಯ ಜೀವ ಇದೆ ಅಂತ ನಮಗೆ ಸತ್ಯವೇದ ಸ್ಪಷ್ಟವಾಗಿ ವಾಗ್ದಾನ ಮಾಡಿದೆ. ದೇವರ ವಾಕ್ಯ ನಮಗೆ ಭರವಸೆ ಇದೆ ದೇವರ ವಾಕ್ಯದಲ್ಲಿ. ಅದೇ ರೀತಿ ದುರ್ಮಾರ್ಗನಾಗಿ ನಡೆಯೋದ್ರಿಂದ ಏನ್ ಸಿಗುತ್ತೆ ನಮಗೆ, ದಂಡನೆ. ದಂಡನೆ ಅನ್ನೋದು ಕಾಯಂ ಆಗಿದೆ ಸತ್ಯವೇದದ ಪ್ರಕಾರವಾಗಿ. ಸೊ ಈ ರೀತಿಯಾಗಿ ಎರಡು ರೀತಿಯಾದಂತ ಮಾರ್ಗಗಳು ನಮಗೆ ಆಯ್ಕೆಯಾಗಿ ದೇವರು ಕೊಟ್ಟಿದ್ದಾರೆ, ಕೇಡನ್ನ ಅನುಮತಿ ಮಾಡಿದ್ದಾರೆ. ಸೊ ಈಗ ಹಾಗಾಗಿ ದೇವರೇ ಅನುಮತಿ ಮಾಡಿದ್ದಾರೆ, ಅವರಿಗೆ ಇಚ್ಛೆಯ ಪ್ರಕಾರ ಯಾವುದನ್ನಾದ್ರೂ, ನಿಮ್ಮ ಮುಂದೆ ನಾನು ಮರಣವನ್ನು ಜೀವವನ್ನು ಇಟ್ಟಿದ್ದೀನಿ, ನೀವೇ ಆಯ್ಕೆ ಮಾಡ್ಕೊಳ್ಳಿ ಅಂತ ದೇವ್ರು ಇಟ್ಟಿದ್ದಾರೆ. ಸೊ ಈ ರೀತಿ ಒಂದು ಪ್ರೆಸೆಂಟ್ ಸಿಚುವೇಶನ್ ಏನಿದೆ, ಮನುಷ್ಯರು ಯಾವುದೇ ದೇವರ ಬಗ್ಗೆ ಕುರಿತಾದಂತ ಯಾವುದೇ ಜ್ಞಾನ ಇಲ್ಲದೆ ಇದ್ದಾರೆ, ಅವರು ದೇವರೊಟ್ಟಿಗೆ ಸಂಧಾನ ಇಲ್ಲದೆ ಇರುವಂತ, ಪಾಪದಲ್ಲಿ ಇರುವಂತ ಪ್ರಪಂಚನ ನಾವು ನೋಡ್ತಾ ಇದ್ದೀವಿ. ದೇವರ ಒಟ್ಟಿಗೆ ಯಾವುದೇ ಸಂಬಂಧ ಇಲ್ಲದೆ, ದೇವರು ಯಾರು ಅಂತ ಅರಿವಿಲ್ಲದೆ ಇರುವಂತ ಪ್ರಪಂಚದಲ್ಲಿ ನಾವು ಇವತ್ತಿದ್ದೀವಿ. ಪ್ರೆಸೆಂಟ್ ಸಿಚುವೇಶನ್, ಇವತ್ತಿನ ಪ್ರಸ್ತುತ ಕಾಲ ಈ ರೀತಿಯಾಗಿದೆ. ದೇವರೊಟ್ಟಿಗೆ ದೂರ ಆಗಿದ್ದಾರೆ. ದೇವರು ಅಂದ್ರೆ ಏನಂತ ಗೊತ್ತಿಲ್ಲ. ಆದ್ರೆ ಯೇಸು ಕ್ರಿಸ್ತರ ಮುಖಾಂತರ ದೇವ್ರು ಏನ್ ಮಾಡ್ತಾ ಇದಾರಂತೆ, ಪರಲೋಕವನ್ನು ಮತ್ತೆ ಭೂಲೋಕವನ್ನು ಎರಡರನ್ನು ಸಂಧಾನ ಮಾಡ್ತಾರೆ, ಒಟ್ಟುಗೂಡಿಸ್ತಾರೆ, ದೇವರೊಟ್ಟಿಗೆ ಸಂಧಾನ ಮಾಡ್ತಾರೆ, ಸಮಾಧಾನ ಪಡಿಸ್ಕೊಳ್ತಾ ಇದ್ದಾರೆ. ಅದು ಯಾವ ರೀತಿ ಸಮಾಧಾನ ಪಡಿಸ್ಕೊಳ್ತಾರೆ, ಈಡು ಬಲಿಯ ಮುಖಾಂತರ ಯಾವ ರೀತಿ, ಈ ಪ್ರೋಸೆಸ್ ಅನ್ನೋದೇನು ಅಂತ ನಾವು ದೇವರು ಚಿತ್ತ ಇದ್ರೆ ಇನ್ನು ಬರುವಂತ ಅನೇಕ ಕ್ಲಾಸ್ಗಳಲ್ಲಿ ನೋಡೋಣ. ಇವತ್ತು ಸ್ವಲ್ಪ ಖಂಡಿತವಾಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಯಾವ ರೀತಿಯಾಗಿ ಯೇಸು ಕ್ರಿಸ್ತರ ಮುಖಾಂತರ ಸಂಧಾನ ಪಡಿಸ್ತಾರೆ ಅನ್ನುವಂಥ ವಿಷಯನ ನಾವು ಸತ್ಯವೇದದಲ್ಲಿ ಹುಡುಕಿ ಓದ್ಬೇಕಾಗುತ್ತೆ. ಸೊ ಯೇಸು ಕ್ರಿಸ್ತರು ಜನಿಸುವಂತ ಸಂದರ್ಭ, ಮೊದಲನೇದಾಗಿ ಅವರು ಏನಂತ ಶುಭ ವರ್ತಮಾನವನ್ನ ಸಾರ್ತಾರೆ ಅಂದ್ರೆ, ಲೂಕ 2:10 ನೋಡೋದಾದ್ರೆ, ಯೇಸು ಕ್ರಿಸ್ತರು ಅವರು ಜನಿಸೋದೇ ಒಂದು ಮಹಾ ಸಂತೋಷಕರವಾದಂತ ವಿಷಯ. ದೂತರು ಬಂದು ಅವ್ರಿಗೆ ಹೇಳ್ತಾ ಇದ್ದಾರೆ, ಲೂಕ 2:10, ಇದರ ಬೆಳಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು
ನಿಮಗೋಸ್ಕರ ದಾವೀದನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಬದನೆಯಲ್ಲಿ ಮಲಗಿರುವುದನ್ನು ಕಾಣುವುದು ಎಂದು ಹೇಳಿದನು. ಕರ್ತನೆ 14ನೇ ವಚನ ಓದಿ. ಕರ್ತನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡಲು ಹೇಳಿದರು. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ದೂತರು ಅಂದ್ರೆ, ಹೆದರಬೇಡ್ರಿ, ಕೇಳ್ರಿ, ಜನರಿಗೆಲ್ಲ ಮಹಾ ಸಂತೋಷ ಉಂಟು ಮಾಡುವಂತ ಶುಭ ಸಮಾಚಾರ, ಒಂದು ಗುಡ್ ನ್ಯೂಸ್ ಇದೆ. ಯೇಸು ಕ್ರಿಸ್ತರ ಜನನ ಅನ್ನೋದು ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವಂತ ಸಮಾಚಾರ. ಏನಂತಂದ್ರೆ ಈ ಯೇಸು ಕ್ರಿಸ್ತರ ಮೂಲಕ ಏನಾಗ್ತದೆ, ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ ಆಗುತ್ತೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಅಂದ್ರೆ ಇವತ್ತು ಸಮಾಧಾನ ಇದೆ ಅಂತ ಪ್ರಶ್ನೆ ಹಾಕೊಂಡ್ರೆ ನಮಗೆ ಗೊತ್ತು ಸಮಾಧಾನ ಇಲ್ಲ. ಆದ್ರೆ ದೇವರು ಒಂದು ಯೋಜನೆ ಮಾಡ್ತಾ ಇದ್ದಾರೆ, ಮನುಷ್ಯರಲ್ಲಿ ಸಮಾಧಾನ, ದೇವರಿಗೆ ಮಹಿಮೆ ಆಗುವಂತ ಕಾರ್ಯಗಳು ದೇವರ ಯೋಜನೆಯಲ್ಲಿ ಮನುಷ್ಯರಲ್ಲಿ ಎಲ್ಲರ ಹತ್ರನು ಒಂದು ಸಮಾಧಾನವನ್ನು ಉಂಟು ಮಾಡುವಂತ ದೇವ್ರ ಯೋಜನೆ ಅಲ್ಲಿಂದನೇ ಶುರು ಆಗ್ತಾ ಇದೆ, ಯೇಸು ಕ್ರಿಸ್ತರ ಜನನದಿಂದನೇ ಅಂತಾನೆ ನಾವು ಅರಿತುಕೊಳ್ಳಬಹುದು. ಇದು ಮಹಾ ಸಂತೋಷವನ್ನು ಉಂಟು ಮಾಡುವಂತ ಸಮಾಚಾರ ಆಗಿದೆ. ಮತ್ತೆ ಅದೇ ರೀತಿ ಮತ್ತಾಯ 1:21 ಅದೇ ವಿಚಾರವನ್ನು ಹೇಳ್ತಾರೆ. ಮತ್ತಾಯನ ಬರೆದ ಸುವಾರ್ತೆ 1:21, ಮತ್ತಾಯನು ಬರೆದ ಸುವಾರ್ತೆ 1:21. ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು. ಆಕೆಯು ಒಬ್ಬ ಮಗನನ್ನು ಹೆಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವುದು ಅಂದರು. ಓಕೆ, ಅದೇ ಇಲ್ಲಿ ನೋಡಿದ್ರೆ ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ಆತನು ಯೇಸು ಅಂತ ಹೆಸರಿಡ್ಬೇಕಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಹೇಳೋದಕ್ಕೆ ಇಷ್ಟಪಡೋದೇನಂದ್ರೆ, ಆತನ ಹೆಸರು ಏನಂದ್ರೆ, ನಾವು ಒಂದು ಮೂಲವಾದಂತ ಪ್ರತಿಗಳಲ್ಲಿ ಮೂಲ ಭಾಷೆಯಲ್ಲಿ ನೋಡುವುದಾದ್ರೆ ಯೇಸು ಕ್ರಿಸ್ತರ ಹೆಸರು ಏನೆಂಬುದಾಗಿದೆ ಅಂದ್ರೆ ಯಹೋಶುವ ಅಂತ ಇದೆ. ಯಹೋಶುವ ಅಂದ್ರೆ ಯಹೋಶುವ, 2 ಶಬ್ದಗಳಿದಾವೆ ಅದರಲ್ಲಿ. ಯಹೋವ, ಯಹೋಶುವ, ಯಶುವ. ಅಂದ್ರೆ ಯಹೋವ ಅಂದ್ರೆ ನಮಗೆ ಗೊತ್ತು ತಂದೆಯಾದ ದೇವರು, ಯಶುವ ಅಂದ್ರೆ ಯಹೋವನ, ಯಶುವ ಯಹೋವ ಮೊದಲನೇ ಶಬ್ದ ಯಹೋವ ಅದರಲ್ಲಿದೆ. ಯಶುವ ಅಂತಂದ್ರೆ ರಕ್ಷಣೆ, 2 ಶಬ್ದ ಯಹೋವ ಪ್ಲಸ್ ರಕ್ಷಣೆ ಸೇರಿ ಯಹೋಶುವ ಆಗುತ್ತೆ. ಅದು ಮೂಲ ಭಾಷೆಯಲ್ಲಿ ನಾವು ಕನ್ಕಾರ್ಡೆನ್ಸ್ ನಿಮ್ಮ ಇವತ್ತಿನ ದಿನಮಾನದಲ್ಲಿ ಸಾಕಷ್ಟು ಪ್ಲೇಸ್ಟೋರ್ ಅಲ್ಲಿ ನಿಮಗೆ ಅವೈಲಬಲ್ ಇರುತ್ತೆ. ಮೂಲ ಭಾಷೆಯಲ್ಲಿ ಗ್ರೀಕ್ ಭಾಷೆಯಲ್ಲಿ ನಾವು ಓದ್ಕೋಬಹುದು ಬೈಬಲ್ ಅನ್ನ. ಸೊ ಮೂಲ ಭಾಷೆಯಲ್ಲಿ ಯಹೋಶುವ ಅಂತ ಇದೆ, ಯಹೋವ ಪ್ಲಸ್ ರಕ್ಷಣೆ, ಯಹೋಶುವ ಅಂತ ಅದರ ಒಂದು ಸಂಯೋಜನೆ ಆಗುತ್ತೆ. ಇದು ಮೂಲತಃ ಹೆಸರು. ಅಂದ್ರೆ ಈ ಯೇಸು ಕ್ರಿಸ್ತರ ಮುಖಾಂತರ ದೇವರು ರಕ್ಷಣೆಯನ್ನ ಒದಗಿಸುವಂತ ಯೋಜನೆ ಇದೆ. ಹೆಸರಲ್ಲೇ ರಕ್ಷಣೆ ಇದೆ, ಯೇಸು ಕ್ರಿಸ್ತರ ಹೆಸರಲ್ಲಿ ಏನಿದೆ ರಕ್ಷಣೆ ಇದೆ. ಸೊ ಈತ ಏನ್ ಮಾಡ್ತಾನಂದ್ರೆ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಅಂದ್ರೆ ಒಂದು ದೇವ್ರ ಹತ್ರ ಮಾಡೋದಕ್ಕೆ, ಒಂದು ಸಂಧಾನ ಮಾಡೋದಕ್ಕೆ, ಜನರ ಪಾಪದಿಂದ ಬಿಡಿಸಿ ಜನರಿಗೆ ರಕ್ಷಕನಾಗಿ ಈತ ನಿರ್ತಾನ ಅಂತ ಹೇಳ್ಬಿಟ್ಟು ಸಂದರ್ಭಗಳು ನಾವು ನೋಡ್ತಾ ಇದ್ದೀವಿ. ಯೇಸು ಕ್ರಿಸ್ತರ ಮುಖಾಂತರ ದೇವರು ರಕ್ಷಣೆಯ ಯೋಜನೆಯನ್ನು ಇಟ್ಟಿದ್ದಾರೆ ಅನ್ನುವಂಥ ವಿಷಯ. ಅದೇ ರೀತಿ ನೋಡೋದಾದ್ರೆ ಸಮಾರ್ಯ ಹೆಂಗಸು ಕೂಡ ಹೇಳ್ತಾಳೆ ಅಲ್ಲಿ ಕಾನ್ವರ್ಸೇಷನ್ ಬಂದಾಗ, ನಾನು ಯೋಹಾನ 4:42 ಸಮಾರ್ಯದವರೆಗೂ ಒಂದು ಕಾಮನ್ ಐಡಿಯಾ ಇರುತ್ತೆ, ರಕ್ಷಕನು ಬರ್ತಾನೆ, ಮೆಸ್ಸಿಯ ಬರ್ತಾನೆ ಅನ್ನುವಂತ ಪರಿಜ್ಞಾನ ಇರುತ್ತೆ. ಸಮಾರ್ಯ ಓದಿ 42. ಆ ಹೆಂಗಸಿಗೆ, ನಾವು ಆತನನ್ನು ನಂಬಿರುವುದು ಇನ್ನು ನಿನ್ನ ಮಾತಿನ ಮೇಲೆ ಅಲ್ಲ, ನಾವು ಕಿವಿಯಾರೆ ಕೇಳಿ ಆತನ ಲೋಕರಕ್ಷಕನೇ ಹೌದೆಂದು ತಿದ್ದುಕೊಂಡಿದ್ದೇವೆ ಎಂದು ಹೇಳಿದರು. ಆತನು ಯಾರಿಗೆ ರಕ್ಷಕನಂತೆ, ಲೋಕ ರಕ್ಷಕನು ಅಂತ ತಿಳ್ಕೊಂಡ್ಲಂತೆ. ಅಂದ್ರೆ ಆ ಸ್ತ್ರೀಗೆ ಗುರ್ತು ಹಿಡಿದ್ಲು ಲೋಕ ರಕ್ಷಕನು ಅಂತ. ಅವ್ರು ಕೇಳಿದಾರೆ ಸಮಾರ್ಯದಲ್ಲಿ, ಅವರಿಗೆ ಇರುವಂತ ನಂಬಿಕೆ ಏನಂದ್ರೆ ಲೋಕ ರಕ್ಷಕನು ಬರ್ತಾನೆ, ಈ ಎಲ್ಲಾ ವಿಚಾರಗಳನ್ನು ನಮಗೆ ಹೇಳ್ತಾನೆ, ಮರ್ಮಗಳನ್ನ ಅಂತ ಹೇಳ್ಬಿಟ್ಟು ಅಲ್ಲಿ ಕಾನ್ವರ್ಸೇಷನ್ ನಡಿಬೇಕಾದ್ರೆ, ಒಂದು ಮಾತಾಡ್ಬೇಕಾದ್ರೆ ಆ ಸ್ತ್ರೀನು ಗುರ್ತು ಹಿಡಿತಾಳೆ, ನೀನು ಲೋಕದ ರಕ್ಷಕ, ಈ ರೀತಿ ನೀನು ಮರ್ಮದ ರೀತಿಯಲ್ಲಿ ಮಾತಾಡ್ತಿದೀಯಾ, ಇದನ್ನೆಲ್ಲ ನಮಗೆ ಬಿಡಿಸಿ ಹೇಳೋದಕ್ಕೆ ರಕ್ಷಕ ಬರ್ತಾನಂತ ನಾವು ಕೇಳಿದ್ವಲ್ಲ ಅಂತ ಅಲ್ಲಿ ಒಂದು ಲೋಕದ ರಕ್ಷಕನು ಅನ್ನುವಂಥ ವಿಷಯನ ಮುಖ್ಯವಾಗಿ ಗುರ್ತು ಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ ಮುಖ್ಯವಾಗಿ. ಆಮೇಲೆ ನಾವು ನೋಡ್ತಾ ಹೋದ್ರೆ
ಸೊ ಲೋಕದ ರಕ್ಷಕ ಅಂತ ನಾವು ಹೇಳಿ ಸುಮ್ಮನೆ ಆಗೋದ್ರಿಂದ, ಅಂದ್ರೆ ಯಾವ ರೀತಿ ರಕ್ಷಣೆ ಹೊಂದೋದು, ಯಾವ ರೀತಿ ರಕ್ಷಣೆಯ ಕಾರ್ಯ ನಡೆಯುತ್ತೆ ಅಂತ ನಾವು ಮುಖ್ಯವಾಗಿ ಧ್ಯಾನ ಮಾಡ್ಬೇಕಾಗತ್ತೆ. ಅಂದ್ರೆ ಲೋಕದಲ್ಲಿ ಹೇಳೋ ಪ್ರಕಾರ ಏನಂದ್ರೆ, ಯೇಸು ಕ್ರಿಸ್ತರನ್ನ ನಂಬಿದ್ರೆ ಮಾತ್ರ, ಆತನನ್ನ ಅಂಗೀಕರಿಸಿ ದೀಕ್ಷಾ ಸ್ನಾನ ಮಾಡಿಸ್ಕೊಂಡ್ರೆ ಮಾತ್ರ ರಕ್ಷಣೆನ, ಇಲ್ಲದೆ ಇದ್ರೆ ಎಲ್ಲರೂ ನರಕಕ್ಕೆ ಹೋಗ್ತಾರ ಅನ್ನುವಂತ ಒಂದು ವಿಚಾರ ಇದೆ. ಸೊ ಉಳಿದವರಿಗೆ, ನಂಬದೇ ಇರುವಂತವರ ಗತಿ ಏನು? ಸುವಾರ್ತೆ ಕೇಳಿದ್ರೆ ಮಾತ್ರ ಅಲ್ವಾ ನಂಬಕ್ಕಾಗಲ್ಲ. ಎಷ್ಟೋ ಜನ ಈ ಸುವಾರ್ತೆ ಕೇಳಿ ಆತನನ್ನ ಅಂಗೀಕರಿಸಿ ದೀಕ್ಷಾ ಸ್ನಾನ ಪಡ್ಕೊಂಡ್ರೆ ಮಾತ್ರ ರಕ್ಷಣೆ ಅಂತ ನಂಬ್ತಾ ಇದ್ದಾರೆ ಲೋಕದ ಕ್ರೈಸ್ತವರು. ಸೊ ಇದು ನಿಜಾನ? ಅಥವಾ ಈ ಅನೇಕ ಜನಗಳು ರಕ್ಷಣೆ, ಈ ಸುವಾರ್ತೆಯನ್ನ ಕೇಳದೆ ಅವ್ರು ಏನಾಗ್ತಾರೆ? ಈಗ ವಾಕ್ಯದಲ್ಲಿ ನಾವು ನೋಡೋದಾದ್ರೆ ರೋಮಾಪುರ 10:14 ಕೇಳದೆ ಇರೋಂಥವ್ರು ಎಷ್ಟೋ ಜನ ಇದ್ದಾರೆ ಲೋಕದಲ್ಲಿ. ಉದಾಹರಣೆಗೆ ನಾವು ನೋಡೋದಾದ್ರೆ, ಕೇಳದೆ ಇರೋಂಥವ್ರು, ಕಿವಿ ಇಲ್ದೇ ಇರೋರು, ಅವರ ಗತಿ ಏನು? ಓದಿ ಬದ. ಆದರೆ ತಾವು ಯಾವುದನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ಮತ್ತು ಆತನ ಸ್ಥಿತಿ ಕೇಳದಿರುವುದು ಹೇಗೆ? ಆತನ ನಂಬುವುದು ಹೇಗೆ? ಸಾರಿ ಹೇಳುವವರಿಂದಲೇ ಕೇಳುವುದು ಹೇಗೆ? ಸಾರುವುದು ಕಳಿಸಲ್ಪಡದೆ ಸಾರುವುದು ಹೇಗೆ? ಇದಕ್ಕೆ ಸರಿಯಾಗಿ ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗಿದೆ ಎಂದು ಬರೆದಿದೆ. ಸಾಕು. ಇಲ್ಲಿ ಹೇಳೋದೇನಂದ್ರೆ, ಸಾರೋರೇ ಇಲ್ಲ ಅಂದಾಗ ಕೇಳೋದಕ್ಕೆ ಹೆಂಗ್ ಸಾಧ್ಯ, ನಂಬೋದಕ್ಕೆ ಹೆಂಗ್ ಸಾಧ್ಯ ಅಂತ ಪ್ರಶ್ನೆ ಇದೆ. ಸಾರಿ ಹೇಳುವವನಿಲ್ಲದೆ ಕೇಳುವುದು ಹೇಗೆ? ಸಾರುವವರು ಕಳುಹಿಸಲ್ಪಡದೆ ಇದ್ದರೆ ಸಾರುವುದೆಲ್ಲಿ? ಕಳಿಸಲ್ಪಡ್ಬೇಕಲ್ವ ಸಾರೋದಕ್ಕೆ. ಅವರು ಕಳಿಸಲ್ಪಟ್ಟಿಲ್ಲ ಅಂದ್ರೆ ಸಾರೋರು ಯಾರು ಇರ್ತಾರೆ? ಅಂದ್ರೆ ಕೇಳದೆ ಇರುವಂತವ್ರ ಪರಿಸ್ಥಿತಿ ಏನಾಗುತ್ತೆ? ಕಿವುಡರು, ಕೇಳದೆ ಇರುವಂತ, ಕೇಳೋದಕ್ಕೆ ಸಾಧ್ಯನೇ ಇಲ್ಲದೆ ಇರುವಂತ ಈ ಮನುಷ್ಯರ ಪರಿಸ್ಥಿತಿ ಏನು? ಅಥವಾ ಕೆಲವರು ಬ್ಲೈಂಡ್ ಆಗಿರ್ತಾರೆ, ಅವ್ರಿಗೆ ಯೇಸು ಕ್ರಿಸ್ತರ ಬಗ್ಗೆ ತಿಳ್ಕೊಂಡಿರಲ್ಲ. ಮೂಗರು ಇರ್ಬೋದು, ಕುರುಡರು ಇರ್ಬೋದು, ಅಥವಾ ಮಾತು ಬರದೇ ಇರೋರು ಇರ್ಬೋದು, ಅಥವಾ ಬುದ್ಧಿ ಮಂದ ಆಗಿರುವಂತ, ಯಾವುದೇ ಒಂದು ಅಂಗವೈಕಲ್ಯ ಇರುವಂತ ಯಾವುದೇ ಮನುಷ್ಯರಾಗಿರ್ಬೋದು. ಇವರ ಗತಿ ಏನು? ಇವ್ರು ಕೇಳೋದಕ್ಕೆ ಆಗಲ್ವಲ್ಲ, ಕಿವುಡ್ರು ಯಾವ ರೀತಿ ಕೇಳಿಸ್ಕೊಳಕ್ ಸಾಧ್ಯ? ಮತ್ತೆ ಇವರ ರಕ್ಷಣೆ ಏನು? ಕೇಳಿಲ್ಲ, ನಂಬಿಲ್ಲ ಅಂದ್ರೆ ನಾವು ಶಿಕ್ಷೆಗೊಳಗಾಗುತ್ತೇವೆ ಅಂತ ನಂಬಿಕೆಯಲ್ಲಿ ಇದ್ದಾರೆ. ಆದ್ರೆ ಸತ್ಯವೇದ ಇದನ್ನ ಹೇಳುತ್ತಾ, ಅಥವಾ ದೇವರ ಯೋಜನೆ ಇವ್ರಿಗೆ ಏನಾದ್ರು ಇದೆನಾ ಅಂತ ನಾವು ಸತ್ಯವೇದದಲ್ಲಿ ನೋಡ್ಬೇಕಾಗುತ್ತೆ. ಸೊ ನಾವು ಸ್ಪಷ್ಟವಾಗಿ ನೋಡ್ತೀವಿ ರಕ್ಷಣೆ ಅನ್ನೋದು ಯಾವ ನಾಮದಲ್ಲಿದೆ ಅಂತ ನಾವು ನೋಡಿದ್ರೆ, ಯಾವುದರ ಮುಖಾಂತರ? ಅಪೊಸ್ತಲರ ಕಾರ್ಯ 4:1 ನೋಡಿದ್ರೆ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗಾಗಲಿ ಮನುಷ್ಯರೊಳಗಾಗಲಿ ಯಾವುದೇ ನಾಮದಲ್ಲಿ, ಅಪೊಸ್ತಲರ ಕಾರ್ಯ 4:1 ಅಪೊಸ್ತಲ ಕೃತ್ಯಗಳು 1:1. ಅಪೊಸ್ತಲರು ಜನರಿಗೆ ಉಪದೇಶ ಮಾಡುತ್ತಾ ಸತ್ತವರು ಜೀವಿತರಾಗಿ ಹೇಳುವರು ಎಂಬುದನ್ನು ಯೇಸುವಿನ ದೃಷ್ಟಾಂತದಿಂದ ಸಾರುತ್ತಾ ಇದ್ದದಕ್ಕೆ ಯಾಜಕರು, ದೇವಾಲಯದ ಅಧಿಪತಿಯು, ಸದ್ದುಕಾಯವರು ಅಸಮಾಧಾನವನ್ನು ಪಟ್ಟು ಅಪೊಸ್ತಲ ಜನರ ಸಂಗಡ ಮಾತಾಡುತ್ತಿರುವಾಗಲೇ ಬಂದು ಅವರನ್ನು ಹಿಡಿದು, ಆಗಲೇ ಸಾಯಂಕಾಲವಾಗಿದ್ದರಿಂದ ಮರುದಿನ 12ನೇ ವಚನ ಓದಿ. 12ನೇ ವಚನ 4:12. ಆತನೇ ಮುಖ್ಯವಾದ ಮೂಲಗಲ್ಲಾದರೂ ಬರಬೇಕಾದ ರಕ್ಷಣೆಯು ಇನ್ಯಾರಿಗೂ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಅಂತ ಹೇಳಿದರು. ಆಕಾಶದ ಕೆಳಗೆ ಮನುಷ್ಯರೊಳಗೆ ಆ ಹೆಸರಿನಿಂದಲೇ ಹೊರತು ಮತ್ಯಾವ ಹೆಸರಿನಿಂದಲೂ ರಕ್ಷಣೆ ಇಲ್ಲ ಅಂತ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಈ ಹೆಸರೇ ತಿಳ್ಕೊಂಡೆ ಇರ್ಲಾರ್ದಂತ ಮನುಷ್ಯರು ಎಷ್ಟೋ ಜನ ಇದ್ದಾರೆ. ಯೇಸು ಕ್ರಿಸ್ತರಿಗಿಂತ ಮುಂಚೆ ಇದ್ದಾರೆ, ಈ ಹೆಸರು ಯಾರು ಕೇಳಿಲ್ಲ. ಯೆಹೋಶುವ, ಯೇಸು ಕ್ರಿಸ್ತರು ಒಬ್ಬ ರಕ್ಷಕ ಇದ್ದಾನೆ, ಈತನ ಮೂಲಕ ದೇವರ ಯೋಜನೆ. ಎಷ್ಟೋ ಜನ ಅನ್ಯರು, ಹಿಂದೂಗಳು, ಆದ್ರೆ ದೇವ್ರ ಯೋಜನೆ ಏನು ಐಡಿಯಾನೇ ಇಲ್ಲದೆ ಇರುವಂತ ಅನ್ಯರು, ಹಿಂದೂಗಳು, ಮುಸ್ಲಿಂ ಯಾರೇ ಆಗಿರ್ಬೋದು. ಆದ್ರೆ ಇಸ್ರಾಯೇಲ್ ಜನರಿಗೆ ಮಾತ್ರ ದೇವ್ರು ಅವ್ರನ್ನ ನಡೆಸ್ಕೊಂಡು ಬರ್ತಾ ಇದಾರೆ. ಅವರಿಗೆ ಒಂದು ರಕ್ಷಕನು, ಮೆಸ್ಸಿಯನು ಬರ್ತಾನಂತ ಒಂದು ನಿರೀಕ್ಷೆ ಇದೆ. ಆದ್ರೆ ಇಸ್ರಾಯೇಲ್ರನ್ನ ಬಿಟ್ರೆ ಇನ್ಯಾರಿಗಾದ್ರೂ ಈ ರಕ್ಷಣೆಯ ಒಂದು ಮೆಸ್ಸಿಯನ್ನು ಎದುರು ನೋಡುವಂತ ನಿರೀಕ್ಷೆ ಇದೆ ಅಂದ್ರೆ ಇಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತರಿಗಿಂತ ಮುಂಚೆ ಹಿಂದೂಗಳು, ಮುಸ್ಲಿಮ್ರು, ಬೇರೆ ಯಾವ ಧರ್ಮದವರು ಆದ್ರೂ ಇರ್ಬೋದು, ಐಗುಪ್ತ ಧರ್ಮದವರು,
ಅವರೆಲ್ಲ ಯೇಸು ಕ್ರಿಸ್ತರ ಹೆಸರನ್ನ ಕೇಳಿಸ್ಕೊಂಡಿಲ್ಲ. ಆದ್ರೆ ವಾಕ್ಯ ಹೇಳುತ್ತೆ ಆ ಹೆಸರಿನಿಂದಲೇ ರಕ್ಷಣೆ ಹೊಂದಬೇಕಂತ. ಈಗ ಅವರ ಪರಿಸ್ಥಿತಿ ಏನು? ಅಥವಾ ಇದುವರೆಗೂ ಎಷ್ಟೋ ಕಾಡಲ್ಲಿ ಅಥವಾ ಎಷ್ಟೋ ಒಂದು ಸ್ಥಳಗಳಲ್ಲಿ ಯೇಸು ಕ್ರಿಸ್ತರ ಹೆಸರನ್ನು ಕೇಳದೇ ಇರುವಂತ ವ್ಯಕ್ತಿಗಳು ಎಷ್ಟೋ ಜನ ಇರ್ಬೋದು. ಅವರಿಗೆ ಈ ನಗರದ ಸಂಪರ್ಕ ಇರೋದಿಲ್ಲ. ಅಂತವರ ಗತಿ ಏನು? ಅಥವಾ ಇದುವರೆಗೂ ಯೇಸು ಕ್ರಿಸ್ತರನ ಹೆಸರನ್ನ ಕೇಳಿ ನಂಬದೇ ಇರುವಂತ ಒಂದು ಅಸಡ್ಡೆ ಮಾಡುವಂತ ಅವರ ಪರಿಸ್ಥಿತಿ ಏನು? ಇದನ್ನೆಲ್ಲ ನಾವು ಧ್ಯಾನ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಆತನ ಹೆಸರಿನಿಂದಲೇ ಹೊರತು ಬೇರೆ ಯಾವ ಹೆಸರಿನಿಂದಲೂ ರಕ್ಷಣೆ ಅನ್ನೋದು ಇಲ್ಲವೇ ಇಲ್ಲ ಅಂತ. ಸೊ ಈಗ ರಕ್ಷಣೆ ಅವಶ್ಯಕತೆ ಏನು? ರಕ್ಷಣೆ ನಾನ್ ಪಾಪಿನ ಅಂತ ಕೆಲವರು ಪ್ರಶ್ನೆ ಮಾಡೋರು ಇರ್ತಾರೆ. ನಾನು ಯಾವ ಪಾಪ ಮಾಡಿಲ್ಲ. ನೀನ್ ಪಾಪಿನ ಅಂತ ಯಾರನ್ನಾದ್ರೂ ನೀನೇನಾದ್ರೂ ಪಾಪ ಮಾಡಿಯಾ? ನೀನ್ ಪಾಪಿ ಅಂದ್ರೆ ಯಾರು ಒಪ್ಕೊಳಕ್ ತಯಾರಾಗಿರಲ್ಲ. ಮೊದಲನೇದಾಗಿ ನಾನೇನಂತ ದೊಡ್ಡ ಪಾಪ ಮಾಡಿಲ್ಲಪ್ಪ, ನಾನೇನಂತ ಕಳ್ತನ ಮಾಡಿಲ್ಲ, ನಾನು ಯಾರಿಗೂ ಮೋಸ ಮಾಡಿಲ್ಲ ಅಂತ ಸಮರ್ಥನೆ ಮಾಡ್ಕೊಳ್ಳೋರೆ ಹೆಚ್ಚಿರ್ತಾರೆ ಲೋಕದಲ್ಲಿ ನಾವು ನೋಡ್ತಾ ಇದ್ರೆ. ಸೊ ಹಿಂಗಿದ್ದಾಗ ಎಲ್ಲಾ ಮನುಷ್ಯರು ಪಾಪಿಗಳ ಅಥವಾ ಯಾರಾದ್ರೂ ಸತ್ಪುರುಷನಿದಾರ, ಯಾರಾದ್ರೂ ದೇವರಿಗೆ ನೀತಿವಂತನಾಗಿ ಯಾರಾದ್ರೂ ದೇವರ ದೃಷ್ಟಿಯಲ್ಲಿ ಇದಾರ ಅಂತ ನೋಡಿದ್ರೆ ಅನೇಕ ವಚನಗಳು ನಿಮಗೆ ಗೊತ್ತಿರ್ತವೆ. ಅದರಲ್ಲಿ ಮುಖ್ಯವಾದದ್ದು ರೋಮಾಪುರದವರಿಗೆ ಬರೆದ ಪತ್ರಿಕೆ 3:9-10 ನಾವು ಓದಿದ್ರೆ ಸ್ಪಷ್ಟವಾಗಿದೆ ಮನುಷ್ಯರ ಗತಿ ಏನಂತ. ದೇವರ ದೃಷ್ಟಿಯಲ್ಲಿ 3ನೇ ಅಧ್ಯಾಯ 9-10. ಹಾಗಾದರೆ ಏನು ಹೇಳಬೇಕು? ನಾವು ಅನ್ಯರಿಗಿಂತ ಉತ್ತಮ ಸ್ಥಾನದಲ್ಲಿದ್ದೇವೋ? ಎಷ್ಟು ಮಾತ್ರಕ್ಕೂ ಇಲ್ಲ. ಯೆಹೂದ್ಯರೇ ಆಗಲಿ ಗ್ರೀಕರೇ ಆಗಲಿ ಎಲ್ಲರೂ ಪಾಪಕ್ಕೆ ಬಿದ್ದವರೆಂದು ಮೊದಲೇ ತೋರಿಸಿಕೊಟ್ಟಿದ್ದೇವಲ್ಲ ಅಲ್ಲವಲ್ಲ? ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಅವು ಯಾವುವೆಂದರೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆ ಉಳ್ಳವರು ಇಲ್ಲ, ದೇವರನ್ನು ಹುಡುಕುವವರು ಇಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬರದವರು, ಒಳ್ಳೆಯದನ್ನು ಮಾಡುವವರು ಇಲ್ಲ, ಒಬ್ಬನಾದರೂ ಇಲ್ಲ. ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ, ಅವರ ನಾಲಿಗೆಯು ವಂಚನೆಯ ಮಾತುಗಳನ್ನಾಡುತ್ತದೆ, ಅವರ ತುಟಿಗಳಿಗೆ ಹಿಂದಿನ ಹಾವಿನ ವಿಷಯವಿದೆ. ಸಾಕು. ಇಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೀವಿ ಸತ್ಯವೇದದಲ್ಲಿ ನೀತಿವಂತನು, ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ನೀತಿವಂತನು ಇಲ್ಲ, ಒಬ್ಬನಾದ್ರೂ ಇಲ್ಲ ಅಂತ ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಅಂದ್ರೆ ದೇವರ ದೃಷ್ಟಿಯಲ್ಲಿ ಎಲ್ಲರೂ ದಾರಿ ತಪ್ಪಿದವರಾಗಿದ್ದಾರೆ. ಕೆಲಸಕ್ಕೆ ಬಾರದನ್ನ ಮಾಡುವವರಾಗಿದ್ದಾರೆ. ಒಳ್ಳೆಯದನ್ನು ಮಾಡುವವನಿಲ್ಲ, ಒಬ್ಬನಾದರೂ ಇಲ್ಲ ಅಂತ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಸೊ ಈ ವಾಕ್ಯಗಳು ಅಂದ್ರೆ ದೇವರ ದೃಷ್ಟಿಯಲ್ಲಿ ದೇವರು ಒಂದು ಅಪೇಕ್ಷೆ ಮಾಡುವಂತ ನೀತಿಯನ್ನ ಅನುಸರಿಸಿ ನಾವು ನಡೀತಾ ಇದೀವ ಅಂತ ನಾವು ನೋಡಿದ್ರೆ, ಅಂದ್ರೆ ದೇವರಿಗೆ ಮನಸ್ಸಿಗೆ ಇಚ್ಛೆ ಆಗುವಂತ ರೀತಿಯಲ್ಲಿ ಯಾರು ಒಳ್ಳೆಯದನ್ನ ಮಾಡ್ತಾ ಇಲ್ಲ ಅಂತ ದೇವ್ರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ. ನೀತಿವಂತನಿಲ್ಲ, ಒಬ್ಬನಾದರೂ ಇಲ್ಲ. ಈ ಪಾಪದ ಮೂಲ ಎಲ್ಲಿಂದ ಶುರುವಾಯ್ತು, ಹೇಗೆ ಶುರುವಾಯ್ತು ಅಂತ ನಾವು ನೋಡೋದಾದ್ರೆ, ನಿಮ್ಗೆಲ್ಲರಿಗೂ ಗೊತ್ತಿರುವ ರೀತಿಯಲ್ಲಿ ಎಲ್ಲಿಂದ ಶುರು ಆಗುತ್ತೆ ಪಾಪದ ಮೂಲ ಅಂದ್ರೆ, ಆದಿಕಾಂಡದಿಂದ ನಾವು ಓದ್ಕೊಂಡು ಬಂದಾಗ ನಮಗೆ ಸ್ಪಷ್ಟತೆ ಸಿಗುತ್ತೆ. ಸೊ ದೇವರು ಯಾವ ರೀತಿ ಮನುಷ್ಯನನ್ನ ಸೃಷ್ಟಿ ಮಾಡಿದ್ರು, ತನ್ನ ಸ್ವರೂಪದಲ್ಲಿ ನಿಷ್ಕಳಂಕವಾಗಿ ಆತನ ಹೋಲಿಕೆಯಲ್ಲಿ ಯಾವ ರೀತಿ ಒಂದು ಶ್ರೇಷ್ಠವಾಗಿ, ವಿಚಿತ್ರವಾಗಿ, ಅದ್ಭುತವಾಗಿಯೂ ಸೃಷ್ಟಿ ಮಾಡ್ತಾರಂತ ಆದಿಕಾಂಡ 1:26. ಆದಿಕಾಂಡ 1:26 ದೇವರು ಮನುಷ್ಯರನ್ನ ತನ್ನ ಹೋಲಿಕೆಯ ಪ್ರಕಾರವಾಗಿ ಸೃಷ್ಟಿ ಮಾಡ್ತಾ ಇದ್ದಾರೆ. ತನ್ನ ಹೋಲಿಕೆ ಅಂದ್ರೆ ದೇವರು ಯಾವ ರೀತಿ ಇದ್ದಾರೆ? ಅವರೇನು ಪಾಪ ಸ್ವರೂಪರಾಗಿದ್ದಾರ? ದೇವರು ಅವರು ನೀತಿಯ ನ್ಯಾಯಾಧಿಪತಿ. ಹೌದು. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲ ಭೂಮಿಯ ಮೇಲೆಯೂ ಬಡತನ ಮಾಡಿ ಆಗುತ್ತೆ. ದೇವರು ನಾವು ಸ್ಪಷ್ಟವಾಗಿ ನೋಡ್ತೀವಿ, ದೇವರು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನ ಉಂಟು ಮಾಡ್ತಾರಂತೆ. ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಅಂತ ವಿವೇಚನೆ ಮಾಡುವಂತ ಗುಣಗಳನ್ನ ದೇವರು ಮನುಷ್ಯನಿಗೆ ಕೊಟ್ಟಿದ್ರು. ಆ ಒಂದು ಎಲ್ಲಾ ರೀತಿಯಾದಂತ ಹೋಲಿಕೆಗಳು, ರ್ಯಾಷನಲೈಸ್ ಮಾಡುವಂಥದ್ದು, ಆಮೇಲೆ ಒಂದು ಥಿಂಕಿಂಗ್ ಎಬಿಲಿಟಿ, ಒಂದು ದೇವರ ಸ್ವರೂಪದಲ್ಲಿ ಅಂತ ನೋಡಿದ್ರೆ, ದೇವರು ಯಾವ ರೀತಿ ಒಂದು ಸ್ವರೂಪದಲ್ಲಿದ್ದಾರೋ, ಆತ್ಮ ಸ್ವರೂಪರಾಗಿ ಯಾವ ರೀತಿಯಾಗಿ ಅವರು ಪ್ರೀತಿಯಲ್ಲಿ, ಗುಣಗಳಲ್ಲಿ, ಕ್ಷಮೆಯಲ್ಲಿ, ಎಲ್ಲದರಲ್ಲಿಯೂ
ಅವರ ಒಂದು ಹೋಲಿಕೆಯ ಪ್ರಕಾರವಾಗಿ ದೇವರು ಸೃಷ್ಟಿ ಮಾಡ್ತಾರೆ. ಬಹಳ ಶ್ರೇಷ್ಠವಾದ ಸೃಷ್ಟಿಯನ್ನ ದೇವರು ಮಾಡ್ತಾರೆ. ಸೊ ಈಗ ಈ ರೀತಿಯಾಗಿ ಸೃಷ್ಟಿ ಮಾಡಿದಂತ ಪಾಪರಹಿತವಾದಂತ ಆ ಜೀವಿತದಲ್ಲಿ ದೇವರು ಸೃಷ್ಟಿ ಮಾಡ್ತಾರೆ ಮೊದಲನೇ ಮಾನವನನ್ನ, ಆದಾಮನನ್ನ. ಆದ್ರೆ ಅಲ್ಲಿ ಏನಾಗುತ್ತೆ, ಪಾಪ ಸೃಷ್ಟಿ ಮಾಡಿದ ದಿನದಿಂದಲೇ ಅಲ್ಲಿ ಪಾಪ ಬರ್ಲಿಲ್ಲ, ಮನುಷ್ಯ ಪಾಪಿ ಆಗ್ಲಿಲ್ಲ. ಆಮೇಲೆ ಎರಡನೇ ಸೃಷ್ಟಿ, ಹವ್ವಳನ್ನ ದೇವರು ಸೃಷ್ಟಿ ಮಾಡ್ತಾರೆ ಆದಮನ ಮುಖಾಂತರವಾಗಿ. ಅಲ್ಲಿ ನೋಡಿದ್ರೆ ಅಲ್ಲಿ ಒಂದು ತೋಟದಲ್ಲಿ ಅವರಿಗೆ ಒಂದು ಆಜ್ಞೆಗಳನ್ನ ಕೊಟ್ಟಿರ್ತಾರೆ ದೇವರು, ಅವ್ರದೇ ಆದಂತ ಜವಾಬ್ದಾರಿಗಳನ್ನ ಕೊಟ್ಟಿರ್ತಾರೆ ಆದಾಮ ಅವರಿಗೆ. ಅಲ್ಲಿ ದೇವರ ವಾಕ್ಯವನ್ನು ಏನ್ ಮಾಡ್ತಾರೆ, ಸರ್ಪದ ಮೂಲಕ ಶೋಧನೆಗೆ ಗುರಿಯಾಗುವಂತ ವಾಕ್ಯವನ್ನ ಓದಿಕೊಳ್ಳೋಣ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನ. ಆಮೇಲೆ ದೇವರು, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹಾರಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ನಾವು ನೋಡೋದಾದ್ರೆ ದೇವರು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಪ್ರಕಾರವಾಗಿ ಮನುಷ್ಯನನ್ನ ಉಂಟು ಮಾಡ್ತಾ ಇರೋದು. ಈ ಸ್ವರೂಪ ಹೋಲಿಕೆ ಅಂದ್ರೆ ಏನಾಗಿರ್ಬೋದು? ತನ್ನ ಸ್ವರೂಪದಲ್ಲಿ ದೇವರು ಯಾವ ರೀತಿಯಾಗಿ ನಿಷ್ಕಳಂಕರಾಗಿ, ದೇವರು ಯಾವ ರೀತಿಯಾಗಿ ಪಾಪವನ್ನ ಅಸಹ್ಯ ಪಟ್ಕೊಳ್ತಾರೋ, ಪಾಪ ಇಲ್ಲದಂತವರಾಗಿದ್ದಾರೋ, ಅದೇ ರೀತಿ ಮಾನವನು ಕೂಡ ಪರಿಶುದ್ಧವಾಗಿ ಮಾಡಲ್ಪಟ್ಟಿದ್ದನು. ತನ್ನ ಹೋಲಿಕೆಗೆ ಪ್ರತಿಯಾಗಿ ಅಂದ್ರೆ ವಿವೇಚನೆ ಮಾಡುವಂಥದ್ದು, ಸರಿ ತಪ್ಪನ್ನ ವಿವೇಚನೆ ಮಾಡುವಂಥದ್ದು, ರ್ಯಾಷನಲೈಸ್ಡ್ ಬೀಯಿಂಗ್ ಅಂತ ಏನಂತೀವಿ, ಮಾರಲ್ ಬೀಯಿಂಗ್ ಅಥವಾ ಸೆಲ್ಫ್ ಅವೇರ್ನೆಸ್ ಇರುತ್ತೆ, ಅಥವಾ ಒಂದು ಎಮೋಷನಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಭಾವೋದ್ರೇಕಗಳಿರುವಂತ ದೇವರು. ಈ ರೀತಿಯಾಗಿ ಮಾಡಲ್ಪಟ್ಟಿರುವಂತ ಮನುಷ್ಯನು ಏನಾಗುತ್ತೆ, ಯಾವ ರೀತಿ ಪಾಪ ಪ್ರವೇಶಿಸುತ್ತೆ ಅಂತ ನಾವು ನೋಡೋದಾದ್ರೆ, ಆದಾಮನನ್ನ ಸೃಷ್ಟಿಸಿದ ನಂತರ ದೇವರು ಹವ್ವಳನ್ನ ಸೃಷ್ಟಿ ಮಾಡೋದನ್ನ ನಮಗೆ ಗೊತ್ತಿರುವಂತ ವಿಚಾರ. ಹವ್ವಳ ಮುಖಾಂತರವಾಗಿ ಸೈತಾನನು ಸರ್ಪದ ಮುಖಾಂತರ ಪ್ರೇರೇಪಣೆ ಮಾಡ್ತಾನೆ. ಆ ಸರ್ಪ ಬಂದು ಏನ್ ಮಾಡುತ್ತೆ, ಹವ್ವಳನ್ನ ಪ್ರೇರೇಪಿಸುತ್ತೆ. ಯಾವ ರೀತಿಯಾಗಿ ಪ್ರೇರೇಪಿಸುತ್ತೆ ಅಂತ ನಾವು ನೋಡಿದ್ರೆ, ಒಂದು ಇಂಗ್ಲಿಷ್ ಅಲ್ಲಿ ಒಂದು ಸೇಯಿಂಗ್ ಇದೆ, ಆಕ್ಷನ್ ಸ್ಪೀಕ್ಸ್ ಲೌಡರ್ ದನ್ ವಾಯ್ಸ್ ಅಂತ, ಅಥವಾ ಕನ್ನಡದಲ್ಲಿ ನುಡಿಗಿಂತ ನಡೆಯ ಮೇಲು ಅಂತ ಹೇಳ್ತಾರೆ. ಅಂದ್ರೆ ನಾವು ಮಾಡುವಂತ ನಡತೆ ನಮ್ಮ ನುಡಿಯಿಂದ, ಮಾತುಗಳಿಗಿಂತ ಹೆಚ್ಚಾದ ರೀತಿಯಲ್ಲಿ ಸ್ಪಷ್ಟತೆಯನ್ನು ಕೊಡುತ್ತಂತೆ. ನಮ್ಮ ನಡತೆನೆ ಅನೇಕ ಸಂದರ್ಭದಲ್ಲಿ ನಮ್ಮ ಮಾತುಗಳಿಗಿಂತ ನಮ್ಮ ನಡತೆ ಅನೇಕ ವಿಷಯಗಳಿಗೆ ಸ್ಪಷ್ಟತೆಯನ್ನು ಕೊಡುತ್ತೆ. ಆ ರೀತಿ ಆಗಿರ್ಬೋದು. ಯಾವ ರೀತಿ ಪ್ರಚೋದನೆಗೆ ಒಳಗಾಗಿ ಯಾವ ರೀತಿ ಪಾಪ ಪ್ರವೇಶ ಆಯ್ತು ಅಂತ ನೋಡೋಣ. 2ನೇ ಕೊರಿಂಥ 12ನೇ ಅಧ್ಯಾಯ 3ನೇ ವಚನವನ್ನು ಓದಿಕೊಳ್ಳೋಣ. 2 ಕೊರಿಂಥ 11:3. ಆದರೆ ಹೇಗೆ ಹವ್ವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳೋ, ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು, ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದೀತೆಂದು ನನಗೆ ಭಯವುಂಟು. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಹವ್ವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದಳು. ಏನು ಸರ್ಪದ ಒಂದು ಕುತಂತ್ರ ಏನ್ ಮಾಡಿತು ಸರ್ಪ, ಅದಕ್ಕೆ ಒಳಬಿದ್ದಳು, ಮೋಸ ಹೋದಳು ಅಂತ ಸ್ಪಷ್ಟವಾಗಿ ನೋಡ್ತೀವಿ. ಆದ್ರೆ ಆದಾಮನು ಮೋಸ ಹೋಗ್ಲಿಲ್ಲ. ಆದಾಮನ್ ಏನ್ ಮಾಡ್ದ, ಹವ್ವಳು ಮೊದಲನೇದಾಗಿ ಮೋಸ ಹೋದ್ಲು. ಆದಾಮನು ಯಾವಾಗ ತನ್ನ ಹೆಂಡತಿ ಹಣ್ಣನ್ನು ತಿಂದಿದಳಂತ ಗೊತ್ತಾಯ್ತು, ತಕ್ಷಣವೇ ಹವ್ವಳಿಗೋಸ್ಕರ ತಾನು ತಿಂದದ್ದು. ಆದಾಮ ತಿಂದಿಲ್ಲ ಅಂದ್ರೆ ಕೇವಲ ಹವ್ವಳಿಗೆ ಮಾತ್ರ ಶಿಕ್ಷೆಗೆ ಗುರಿ ಆಗ್ತಾ ಇಲ್ಲ. ಆದ್ರೆ ಆದಾಮನು ಹವ್ವಳನ್ನು ಸೇರೋದಕ್ಕಿಂತ ಮುಂಚೆ, ಹವ್ವಳನ್ನು ಸೃಷ್ಟಿಸೋದಕ್ಕಿಂತ ಮುಂಚೆ ಒಂಟಿಗನಾಗಿದ್ದ. ಸೊ ಆ ಒಂಟಿತನವನ್ನ ಅನುಭವಿಸೋದಕ್ಕೆ ಸಿದ್ಧವಿಲ್ಲದ ಕಾರಣ ಏನ್ ಮಾಡ್ತಾರೆ, ಆದಾಮನು ಸಹ ಹಣ್ಣನ್ನ ತಿಂತಾನೆ. ಆಗ ಏನ್ ಮಾಡ್ತಾರೆ, ದೇವರ ಆಜ್ಞೆಯನ್ನು
ಮೀರಿದವರಾಗ್ತಾರೆ, ಅತಿಕ್ರಮಿಸುತ್ತಾರೆ. ಅವಾಗ ದೇವರು ಬಂದು ಕೇಳ್ತಾರೆ, ಯಾಕೆ ನೀವು ಅವಿತ್ಕೊಳ್ತಾ ಇದ್ದೀರಾ, ನಾಚ್ಕೊಳ್ತಾ ಇದ್ದೀರಾ, ನಾನು ತಿನ್ನಬಾರದಂತ ಹೇಳಿದಂತ ಹಣ್ಣನ್ನ ನೀವೇನಾದ್ರೂ ತಿಂದಿದ್ದೀರಾ ಅಂತ ಕೇಳಿದಾಗ ಬಹುಶಃ ದೇವರು ಮೆಚ್ಚುವ ರೀತಿಯಲ್ಲಿ ಒಂದು ಉತ್ತರ ಕೊಡ್ಬೋದಿತ್ತು. ಏನಂತ ಅಂದ್ರೆ, ಹೌದು ದೇವರೇ, ನಾನು ತಪ್ಪು ಮಾಡಿದ್ದೀನಿ, ನಿಮ್ಮ ಆಜ್ಞೆಯನ್ನ ಮೀರಿದ್ದೀನಿ, ನನ್ನನ್ನು ಕ್ಷಮಿಸ್ರಿ ಅಂತ ಹೇಳಿದ್ರೆ ಬಹುಶಃ ದೇವ್ರು ಮೆಚ್ಚುವುದಾಗಿತ್ತು. ಆದ್ರೆ ಅಲ್ಲಿ ಪಾಪದ ಮೇಲೆ ಇನ್ನೊಂದು ಪಾಪವನ್ನ ಮಾಡ್ತಾ ಇದ್ದಾರೆ. ಪಾಪವನ್ನ ಸಮರ್ಥಿಸಿಕೊಳ್ಳುವಂಥದ್ದು ಅಥವಾ ತಪ್ಪನ್ನ ಇನ್ನೊಬ್ಬರ ಮೇಲೆ ಹಾಕುವಂಥದ್ದು. ದೇವರಿಗೆ ಉತ್ತರ ಯಾವ ರೀತಿ ಕೊಡ್ತಿದಾರೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ನಾನೇನ್ ಮಾಡ್ಲಿ, ನೀನು ಕೊಟ್ಟಿರುವಂತ ಸ್ತ್ರೀ ಪಾಯಿಂಟ್ ಔಟ್ ಮಾಡ್ತಾ ಇರೋದು, ನೀನು ಕೊಟ್ಟಿರುವಂತ ಸ್ತ್ರೀನೇ ನನಗೆ ಕೊಟ್ಲು ಅಂತ ಹೇಳ್ತಾರೆ. ಸ್ತ್ರೀನ ಕೇಳಿದ್ರೆ ಸ್ತ್ರೀ ಸರ್ಪವು ನನ್ನನ್ನು ವಂಚನೆ ಮಾಡುತ್ತೆ ಅಂತ ಹೇಳ್ತಾರೆ. ಅವಾಗ ಸರ್ಪವನ್ನ ದೇವರು ಶಪಿಸುವಂತದ್ದು, ನಿನ್ನ ಸಂತಾನಕ್ಕೂ ಸ್ತ್ರೀ ಸಂತಾನಕ್ಕೂ ಸರ್ಪ ಸಂತಾನಕ್ಕೂ ಅಗೆತನ ಉಂಟು ಮಾಡ್ತೀನಿ. ಆ ಒಂದು ವಾಕ್ಯ ನಮಗೆಲ್ಲರಿಗೂ ಗೊತ್ತಿದೆ. ನೀನು ಸರ್ಪವು ಇಮ್ಮಡಿಯನ್ನು ಕಚ್ಚುತ್ತದೆ, ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುತ್ತದೆ. ಈ ಒಂದು ವಾಕ್ಯದಲ್ಲಿ ನಾವು ದೇವರ ಚಿತ್ತವಿದ್ರೆ ಮುಂದಿನ ದಿವಸದಲ್ಲಿ ಸ್ತ್ರೀ ಸಂತಾನ ಸರ್ಪ ಸಂತಾನ ಅನ್ನುವಂತ ಕ್ಲಾಸ್ ಇದೆ, ಅದನ್ನ ದೇವರ ಚಿತ್ತವಿದ್ರೆ ನೋಡೋಣ. ಸೊ ಈ ಮುಖಾಂತರ ಏನಾಯ್ತು, ಪಾಪವು ಪ್ರವೇಶವಾಯಿತು ಲೋಕದಲ್ಲಿ. ಸೊ ವಾಕ್ಯದಲ್ಲಿ ನಾವು ನೋಡಿದ್ರೆ ರೋಮಾಪುರ 5:19 ಸಹ, ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರೋ ಹಾಗೆಯೇ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗುವರು. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ ಏನಂತಂದ್ರೆ, ಒಬ್ಬನ ಅವಿಧೇಯತ್ವದಿಂದಲೇ ಎಲ್ಲರಿಗೆ ಏನಾಯ್ತಂತೆ, ಎಲ್ಲರೂ ಪಾಪಿಗಳಾದರು ಅಂತ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನೋಡೋದಾದ್ರೆ ಮನುಷ್ಯರೆಲ್ಲರೂ ಪಾಪಿಗಳು ಅನ್ನುವಂತ ವಚನಗಳು ಸ್ಪಷ್ಟವಾಗಿ ಸತ್ಯವೇದದಲ್ಲಿದ್ದಾವೆ. ನೋಡೋದಾದ್ರೆ ರೋಮಾಪುರದವರಿಗೆ ಬರೆದ ಪತ್ರ 5ನೇ ಅಧ್ಯಾಯ 12ನೇ ವಚನದಲ್ಲೂ ಸಹ ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲದರಲ್ಲಿಯೂ ವ್ಯಾಪಿಸಿತು. ಬಹುಶಃ ನಮಗೆ ಚಿಕ್ಕ ವಯಸ್ಸಿಂದ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ಮರಣ ಲೋಕದಲ್ಲಿ ಯಾವ ರೀತಿಯಾಗಿ ಬಂತು ಅಂತ. ಸೊ ಅದಕ್ಕೆ ಸ್ಪಷ್ಟವಾದ ಉತ್ತರ ಇಲ್ಲಿ ನಿಮಗೆ ಸಿಗುತ್ತೆ. ಪಾಪದಿಂದಲೇ ಮರಣ ಬರುವಂಥದ್ದು. ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದಲೇ ಮರಣವು ಲೋಕದಿಡಿಯಲ್ಲಿ ಪ್ರತಿಯೊಬ್ಬ ಮಾನವ ಸಾಯ್ತಾ ಇರೋದಕ್ಕೆ ಕಾರಣ ಒಬ್ಬ ಮನುಷ್ಯನಿಂದ ಅವಿಧೇಯತ್ವ ಉಂಟಾಗಿರೋದು ಅಂತ ನಮಗೆ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ. ಮತ್ತೆ ಕೀರ್ತನೆಕಾರನು ಸಹ ನಾವು ನೋಡಿದ್ರೆ, ಕೀರ್ತನೆಕಾರ ಅವರು ಹೇಳ್ತಾರೆ, ಹುಟ್ಟಿದನಿಂದನೂ ನಾನು ಪಾಪಿಯೇ, ಮಾತೃ ಗರ್ಭವನ್ನು ಹೊಂದಿದ ದಿನದಿಂದಲೇ ನಾನು ದ್ರೋಹಿ ಅನ್ನುವಂತ ಮಾತನ್ನ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಕೀರ್ತನೆಕಾರನು ಸಹ. ಸೊ ಇಲ್ಲಿ ಕೀರ್ತನೆಕಾರನು ಸಹ ಹೇಳೋದೇನೆಂದ್ರೆ 51ನೇ ಅಧ್ಯಾಯ 5ನೇ ವಚನದಲ್ಲಿ, ಹುಟ್ಟಿದಂದಿನಿಂದಲೂ ನಾನು ಪಾಪಿಯೇ, ಮಾತೃ ಗರ್ಭವನ್ನು ಹೊಂದಿದ ದಿನದಿಂದ ನಾನು ದ್ರೋಹಿ ಅಂತ. ಸೊ ಮನುಷ್ಯರು ನಾವು ಹುಟ್ಟಿದ ಪಾಪ ಸ್ವಭಾವದಲ್ಲೇ ನಾವು ಹುಟ್ಟುತ್ತೀವಿ. ಪಾಪ ಸ್ವರೂಪದಲ್ಲಿ ಆ ಒಂದು ಒಂದೇ ರಕ್ತವನ್ನು ಹಂಚಿಕೊಂಡು ಹುಟ್ಟೋದ್ರಿಂದ, ಆದಾಮನ ರಕ್ತದಿಂದ ಒಂದೇ ಕುಟುಂಬ ಆಗಿರೋದ್ರಿಂದ ಅದೇ ಸ್ವಭಾವದಲ್ಲಿ ಎಲ್ಲರೂ ಹುಟ್ಟುತ್ತೀವಿ ಅನ್ನೋದು ನಮಗೆ ವಾಕ್ಯಗಳು ಕನ್ಫರ್ಮೇಶನ್ ಕೊಡ್ತಾ ಇದ್ದಾವೆ ಅನೇಕ ಬಾರಿ. ಅದೇ ರೀತಿ ನಾವು ನೋಡೋದಾದ್ರೆ ಈ ಒಂದು ಮರಣದಿಂದ ಪಾರು ಆಗೋದಕ್ಕೆ, ಈ ಮರಣದಿಂದ ಜೀವವನ್ನು ಸಂಪಾದಿಸಿಕೊಳ್ಳೋದಕ್ಕೆ ಅನೇಕವಾದಂತಹ ಒಂದು ಅವಕಾಶಗಳನ್ನ ದೇವರು ಕಲ್ಪಿಸಿಕೊಟ್ಟಿದ್ದಾರೆ ಅನೇಕ ಬಾರಿ. ನಾವು ನೋಡೋದಾದ್ರೆ ವಾಕ್ಯದಲ್ಲಿ ಯಾಜಕ ಕಾಂಡ 18:5ನೇ ವಚನ. ಸೊ ಧರ್ಮಶಾಸ್ತ್ರದ ಮುಖಾಂತರ ನಾವು ಖಂಡಿತವಾಗಿ ಧರ್ಮಶಾಸ್ತ್ರ ಕೊಟ್ಟಿರುವಂತ ಉದ್ದೇಶನೇ ಆತನ ಆಜ್ಞೆಗಳನ್ನು ಕೈಗೊಂಡು ಜೀವವನ್ನು ಪಡೆದುಕೊಳ್ಳೋದಕ್ಕೆ. ಆ ಒಂದು ಅವಕಾಶವನ್ನು ದೇವರು ಕಲ್ಪಿಸಿದ್ರು. ಯಾಜಕ ಕಾಂಡ 18:5 ಹೀಗಿದೆ, ನನ್ನ ಆಜ್ಞಾವಿಧಿಗಳ ಪ್ರಕಾರ ನಡೆದುಕೊಳ್ಳುವವರು ಆ ಆಜ್ಞಾವಿಧಿಗಳ ಮೂಲಕ ಬದುಕುವರು. ಆದುದರಿಂದ ನೀವು
ಅವುಗಳನ್ನೇ ಅನುಸರಿಸಬೇಕು. ನಾನು ಯೆಹೋವನು. ಆ ಆಜ್ಞಾ ವಿಧಿಗಳ ಮೂಲಕ ಬದುಕಬಹುದು. ಆ ಆಜ್ಞಾ ವಿಧಿಗಳೇನಿದಾವೆ ದೇವ್ರದ್ದು, ಅದನ್ನ ಅನುಸರಿಸಿ ನಡೆಯೋದ್ರಿಂದ, ಕೈಗೊಳ್ಳೋದ್ರಿಂದ ಜೀವವನ್ನು ನಾವು ಪಡ್ಕೋಬಹುದು. ಅದೇ ರೀತಿ HKL 20:11 ಸಹ, ಕೈಗೊಳ್ಳುವವರಿಗೆ ಜೀವಾಧಾರವಾದ ನನ್ನ ಆಜ್ಞಾ ವಿಧಿಗಳನ್ನು ಅವರಿಗೆ ತಿಳಿಸಿಕೊಟ್ಟೆನು. ಜೀವಾಧಾರವಾಗಿದವಂತೆ ಆಜ್ಞಾ ವಿಧಿಗಳು, ನಮ್ಮ ಜೀವಕ್ಕೆ ಆಧಾರವಾಗಿದ್ದಾವೆ. ಅದೇ ರೀತಿಯಾಗಿ ಸತ್ಪುರುಷನು, ಪಾಪ ಮಾಡದೇ ಇರುವಂತ ಸತ್ಪುರುಷನು ಯಾರಾದ್ರೂ ಇದರ ಲೋಕದಲ್ಲಿ ಅಂತ ನಾವು ಪ್ರಶ್ನೆ ಹಾಕೊಂಡ್ರೆ ವಾಕ್ಯ ನಮಗೆ ಉತ್ತರ ಕೊಡುತ್ತೆ. ಪ್ರಸಂಗಿ 7:20 ಪಾಪ ಮಾಡದೆ ಧರ್ಮವನ್ನೇ ಆಚರಿಸುವ ಸತ್ಪುರುಷನು ಲೋಕದಲ್ಲಿ ಇಲ್ಲವೇ ಇಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿಕೊಡುತ್ತೆ. ಈಗ ಪಾಪವು ಲೋಕದಲ್ಲಿ ಪ್ರವೇಶ ಆಗಿದೆ. ಈ ಪಾಪಕ್ಕೆ ಸಲ್ಲಿಸಲ್ಪಡಬೇಕಾದಂತಹ ಕ್ರಯ ಏನು, ಆ ಒಂದು ಬೆಲೆ ಏನು, ಒಂದು ಮಿನಿಮಮ್ ಕನಿಷ್ಠವಾದಂತ ಒಂದು ಬೆಲೆ ಏನು? ಉದಾಹರಣೆಗೆ ನಾವು ಒಂದು ಡೈಮಂಡ್ ಒಂದು ಬೆಲೆ ಏನಿರುತ್ತೆ, ಒಂದು ಡೈಮಂಡ್ ನ ನಾವು ಕೊಳ್ಳಬೇಕಂದ್ರೆ ಅದಕ್ಕೆ ಕನಿಷ್ಠವಾಗಿ ಸಲ್ಲಿಸಬೇಕಾದಂತ ಬೆಲೆ ಏನು ಅಂತ ನಾವು ನೋಡೋದಾದ್ರೆ, ವಾಕ್ಯದಲ್ಲಿ ಅನೇಕ ಒಂದು ನ್ಯಾಯ ವಿಧಿಗಳಿದಾವೆ. ಉದಾಹರಣೆಗೆ ವಿಮೋಚನಾ ಕಾಂಡ 21, 23, 24 ನೀವು ಓದಿದ್ರೆ, ಬೇರೆ ಹಾನಿಯಾದ ಪಕ್ಷಕ್ಕೆ ಪ್ರಾಣಕ್ಕೆ ಪ್ರತಿಯಾಗಿ ಪ್ರಾಣವನ್ನು ಕೊಡಿಸಬೇಕು. ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ಕೈಗೆ ಕೈ, ಕಾಲಿಗೆ ಕಾಲು, ಬರೆಗೆ ಬರೆ, ಗಾಯಕ್ಕೆ ಗಾಯ, ಏಟಿಗೆ ಏಟು. ಈ ರೀತಿಯಾಗಿ ಇದು ಒಂದು ನ್ಯಾಯವಿಧಿ. ಒಬ್ಬನ ಅವಿಧೇಯತ್ವದಿಂದಲೇ ಪಾಪದಿಂದ ಮರಣವು ಲೋಕದಲ್ಲಿ ಪ್ರವೇಶಿಸಿದೆ. ಈಗ ಒಬ್ಬ ಮನುಷ್ಯನ ಅವಿಧೇಯತ್ವದಿಂದ ಮರಣ ಬಂದಿದೆ. ಈಗ ಆ ಮರಣಕ್ಕೆ ಆ ಪಾಪಕ್ಕೆ ಒಂದು ಕ್ರಯ ಸಲ್ಲಿಸಲ್ಪಡಬೇಕು, ಒಂದು ಬೆಲೆಯನ್ನ ಕಟ್ಟಬೇಕಾಗತ್ತೆ. ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಅವಿಧೇಯತ್ವದಿಂದ ಒಂದು ಪಾಪ ಬಂತು, ಈಗ ಅದೇ ಒಬ್ಬ ವ್ಯಕ್ತಿ ಮುಖಾಂತರನು ಏನಾಗ್ಬೇಕೀಗ ವಿಧೇಯತ್ವದಿಂದ ಎಲ್ಲರಿಗೆ ಜೀವ ಬರುತ್ತೆ ಅಂತ ಒಂದು ವಾಕ್ಯ ಇದೆ. ನೀವು ನೋಡೋದಾದ್ರೆ, ಒಬ್ಬನ ಅವಿಧೇಯತ್ವದಿಂದ ಯಾವ ರೀತಿ ಎಲ್ಲ ಲೋಕದಲ್ಲಿ ಪಾಪವು ಪ್ರವೇಶವಾಯಿತು, ಅದೇ ರೀತಿಯಾಗಿ ಒಬ್ಬ ಮನುಷ್ಯನ ವಿಧೇಯತ್ವದಿಂದ ಲೋಕದಲ್ಲಿ ವಚನ ನಾವು ನೋಡೋದಾದ್ರೆ, ರೋಮಾಪುರ 5:19 ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರು, ಹಾಗೆಯೇ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗ್ತಾರಂತೆ. ಒಬ್ಬ ಮನುಷ್ಯನಿಂದ, ಆದಾಮನಿಂದ, ಮೊದಲನೇ ಆದಾಮನಿಂದ ಯಾವ ರೀತಿಯಾಗಿ ಪಾಪದ ಮೂಲಕ ಮರಣ ಪ್ರವೇಶವಾಯಿತು, ಅದೇ ರೀತಿಯಾಗಿ ದೇವರ ಯೋಜನೆಯಲ್ಲಿ ಒಬ್ಬನ ವಿಧೇಯತ್ವದಿಂದ ಎಲ್ಲರಿಗೂ ನೀತಿವಂತನಾಗಿ ಮಾಡುವಂತ ಯೋಜನೆ ದೇವರ ವಾಕ್ಯದಲ್ಲಿದೆ ನಾವು ನೋಡಿದ್ರೆ. ಸೊ ಈ ಒಬ್ಬರು ಯಾರು, ಅವರು ಯಾವ ರೀತಿಯಾಗಿ ಈ ಪಾಪಕದ ಒಂದು ಕ್ರಯವನ್ನ ಸಲ್ಲಿಸಬೇಕು, ಈ ಪಾಪದ ಒಂದು ಬೆಲೆ, ಇದರ ದಂಡೇನೇನು, ಇದರ ಒಂದು ಪ್ರೋಸೆಸ್ ಏನು ಅಂತ ನಾವು ನೋಡ್ಬೇಕಾಗತ್ತೆ. ಸೊ ನಮಗೆ ಗೊತ್ತಾಯ್ತು, ಒಬ್ಬನ ಮುಖಾಂತರ ಈ ಪಾಪಕ್ಕೆ ಒಂದು ಕ್ರಯವನ್ನು ಕಟ್ಟಲೇಬೇಕಾಗಿರುವಂತ ಅವಶ್ಯಕತೆ ಇದೆ ಅಂತ. ನಾವು ನೋಡೋದಾದ್ರೆ, ಈ ಪಾಪವಾದ ಕ್ರಯವನ್ನು ಯಾರಾದ್ರೂ ಈ ಲೋಕದ ಮಾನವರು ಯಾರಾದ್ರೂ ಸಲ್ಲಿಸೋಕೆ ಸಾಧ್ಯನಾ, ಅಥವಾ ಏನಾದ್ರೂ ನಾವು ಹಣವನ್ನ ಸಲ್ಲಿಸೋಕೆ ಸಾಧ್ಯನಾ ಅದಕ್ಕೆ ಪ್ರತಿಯಾಗಿ ಅಂತ ನೋಡಿದ್ರೆ, ಒಬ್ಬ ಮನುಷ್ಯನಿಗೆ ಅದು ಯಾವುದೇ ರೀತಿಯಲ್ಲಿಯೂ ಸಮಾನಾಂತರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ವಾಕ್ಯದಲ್ಲಿ ನೋಡಿದ್ರೆ, ಕೀರ್ತನೆ 49:7-8 ಹೇಳೋ ಪ್ರಕಾರ, ಆದರೆ ಯಾವನಾದರೂ ತನ್ನ ಸಹೋದರನು ಸಮಾಧಿಯಲ್ಲಿ ಸೇರದೆ ಶಾಶ್ವತವಾಗಿ ಬದುಕಿರುವುದಕ್ಕಾಗಿ ದೇವರಿಗೆ ಈಡನ್ನು ಕೊಟ್ಟು ಅವನ ಪ್ರಾಣವನ್ನು ಬಿಡಿಸಲಾರನು. ಯಾಕೆ ಒಬ್ಬ ಸಹೋದರ ಕ್ರಯವನ್ನು ಯಾಕೆ ಸಲ್ಲಿಸಕ್ಕಾಗಲ್ಲ ಅಂದ್ರೆ, ಯಾಕಂದ್ರೆ ನಾವು ಆಲ್ರೆಡಿ ನಾವು ಮರಣಕ್ಕೆ ಈಡಾಗಿದ್ದೀವಿ. ಪ್ರತಿಯೊಬ್ಬ ಮಾನವನು ಪಾಪದ ನಿಮಿತ್ತವಾಗಿ, ಶಾಪದ ನಿಮಿತ್ತವಾಗಿ
ಮರಣಕ್ಕೆ ಗುರಿಯಾಗಿದ್ದೀವಿ. ಈಡು ಕೊಡುವಂತ ಅವಕಾಶ ಇಲ್ಲ ನಮಗೆ. ಸೊ ಪಾಪಿಗಳಿಗೋಸ್ಕರ ಪಾಪಿಗಳೇ ಈಡು ಕೊಡುವಂತ ಅವಕಾಶ, ಆ ಒಂದು ಸಮಾನಾಂತರ ಒಂದು ಏನಿದೆ ಈಕ್ವಲ್ ಕರೆಸ್ಪಾಂಡೆನ್ಸ್ ಆಗೋದೇ ಇಲ್ಲ, ಸಾಧ್ಯ ಇಲ್ಲ. ಯಾಕಂದ್ರೆ ಅವನು ಮರಣದಲ್ಲಿದ್ದಾನೆ. ಜೀವ, ನಿತ್ಯ ಜೀವ ಯಾರಿಗೂ ಇಲ್ಲ. ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ಯಾರು ಇಲ್ಲ. ಆದಾಮನಿಗೆ ಒಂದು ಸರಿಯಾದಂತ ಸಮಾನಾಂತರ ಕ್ರಯವನ್ನು ಸಲ್ಲಿಸುವಂತ ಆದಾಮನು ಯಾವ ರೀತಿಯಾಗಿ ಪರಿಪೂರ್ಣ ಮಾನವನಾಗಿದ್ದನೋ ಆ ರೀತಿ ಪರಿಪೂರ್ಣ ಮನುಷ್ಯ ಯಾರು ಇಲ್ಲದೆ ಇರೋ ಕಾರಣ ಯಾವುದೇ ಬೇರೆ ಸಹೋದರರು ಈ ಮಾನವ ಕುಲದವರು ಸಲ್ಲಿಸೋಕ್ಕಾಗೋದಿಲ್ಲ. ಮತ್ತೆ ಮುಂದೆ ನೋಡೋಣ. ಯಾರು ಸಹ ಈ ಪಾಪದ ಕೊಂಡಿಯಿಂದ, ಮರಣದಿಂದ ತಪ್ಪಿಸಿಕೊಳ್ಳಲು ಯಾರಿಗೂ ಸಹ ಆಗ್ತಾ ಇಲ್ಲ. ನಾವು ನೋಡಿದ್ರೆ ಕೀರ್ತನೆ 89:48 ತನ್ನನ್ನು ಪಾತಾಳಕ್ಕೆ ತಪ್ಪಿಸಿಕೊಂಡು ಮರಣ ಹೊಂದದೆ ಚಿರಂಜೀವಿ ಆಗಿರುವ ಮನುಷ್ಯನು ಯಾವನಿದ್ದಾನೆ. ಅಂದ್ರೆ ಪಾಪದ ಪಾಲಿಗೆ, ಈ ಮರಣದ ಪಾಲಿಗೆ ಎಲ್ರೂ ನಾವು ಈಡಾಗಿ ಸಾಯ್ತಾ ಇದ್ದೀವಿ. ಚಿರಂಜೀವಿ ಆಗೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ನಾವು ನೋಡ್ಬೋದು. ಮನುಷ್ಯನು ಈಡು ಕೊಡುವಂತ ಅವಕಾಶ ಇಲ್ಲ. ಹೀಗಿರುವಾಗ ಯಾರು ಈಡು ಕೊಡಬೇಕು, ಯಾರು ಈಡು ಕೊಡಲಿಕ್ಕೆ ಸಾಧ್ಯ ಅಂತ ಒಂದು ಪ್ರಶ್ನೆ ಈ ಒಂದು ಸಂದರ್ಭದಲ್ಲಿ ಪರಲೋಕದಲ್ಲಿ ದೇವರು ಕೇಳಿದ್ರೆ ಯಾರು ಸಿದ್ಧವಾಗಿದ್ದಾರೆ ಹೋಗೋದಕ್ಕೆ, ಈ ಪಾಪದ ಕ್ರಯವನ್ನ ಸಲ್ಲಿಸೋದಕ್ಕೆ ಅಂತ ನೋಡಿದ್ರೆ ಯೆಶಾಯ 6:8 ಹೇಳೋ ಪ್ರಕಾರ, ಆಗ ಯಾವನನ್ನು ಕಳುಹಿಸಲಿ, ಯಾವನು ನಮಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ, ದೇವರ ನುಡಿಯನ್ನು ಕೇಳಿ ಯೇಸು ಕ್ರಿಸ್ತರು ಏನಂತ ಹೇಳ್ತಾರೆ ಅಲ್ಲಿ ನೋಡಿ. ಈಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಅಂದನು. ಯೇಸು ಕ್ರಿಸ್ತರು ಮಾತ್ರ ಅವರೇ ಸ್ವಯಂ ಆಗಿ ಎಷ್ಟೋ ಸರಿ ಹೇಳ್ತಾರೆ, ನನ್ನ ಪ್ರಾಣವನ್ನು ಯಾರು ತೆಗೆಯೋದಿಲ್ಲ, ಅದನ್ನೇ ನಾನು ಅರ್ಪಿಸ್ತೀನಿ, ಅದನ್ನು ತಿರುಗಿ ಪಡೆದುಕೊಳ್ಳುವಂತ ಅಧಿಕಾರನು ನನಗೆ ಕೊಡಲ್ಪಟ್ಟಿದೆ ಅಂತ ಅವರೇ ಹೇಳ್ತಾರೆ. ಅವರೇ ತಂದೆಯ ಚಿತ್ತಕ್ಕೆ ವಿಧೇಯರಾಗುವಂತ ಸ್ವಚಿತ್ತವನ್ನು, ಅವರು ತಮ್ಮ ಚಿತ್ತವನ್ನು ತ್ಯಜಿಸಿ ತಂದೆ ಚಿತ್ತವನ್ನು ಮಾಡೋದಕ್ಕೆ ಅವರು ಬರ್ತಾರೆ ಭೂಲೋಕದಲ್ಲಿ. ಅದಕ್ಕೆ ಸಂಬಂಧಪಟ್ಟಂತ ಅನೇಕ ವಾಕ್ಯಗಳನ್ನ ನಾವು ಓದಬಹುದು. ಕೀರ್ತನೆ 8:5 ಹೇಳ್ತಾರೆ, ಆತನನ್ನು ಎಂತ ಉನ್ನತ ಪದವಿಯಲ್ಲಿ ಇದ್ರು ಯೇಸು ಕ್ರಿಸ್ತರು. ನಾವು ನೋಡೋದಾದ್ರೆ 2 ಕೊರಿಂಥ 8:9 ಸಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ, ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ನೀವು ಈ ಒಂದು ಐಶ್ವರ್ಯದ ಮಹಿಮೆಯ ಐಶ್ವರ್ಯದಲ್ಲಿ ನೀವು ಸೇರಬೇಕೆಂಬುದಾಗಿ ಆತನು ಐಶ್ವರ್ಯವಂತನಾಗಿದ್ದು, ಆತನು ತನಗಿದ್ದಂತ ಮಹಿಮೈಶ್ವರ್ಯವನ್ನು, ಆ ಉನ್ನತ ಲೋಕದಲ್ಲಿದ್ದಂತ ಸ್ಥಾನಗಳನ್ನು, ಅತ್ಯುನ್ನತ ಸ್ಥಾನವನ್ನು ಆತನು ತ್ಯಜಿಸಿ ಏನ್ ಮಾಡಿದ್ರು, ಬಡವನಾಗಿ ಭೂಲೋಕದಲ್ಲಿ ಇಳಿದು ಬಂದ್ರಂತೆ. ನಾವು ನೋಡ್ತೀವಿ ಫಿಲಿಪ್ಪ ಪತ್ರಿಕೆಯಲ್ಲೂ ಸಹ, ಆತನು ದೇವರಿಗೆ ಸಮಾನನೆಂಬ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ಆತನ ಏನ್ ಮಾಡಿದನು, ದಾಸನ ರೂಪವನ್ನು ಧರಿಸಿದನಂತ ನೋಡ್ತೀವಿ ವಚನದಲ್ಲಿ ಸ್ಪಷ್ಟವಾಗಿ. ಆತನು ಮಹಿಮೈಶ್ವರ್ಯವನ್ನು ತ್ಯಜಿಸಿ ನಮಗೋಸ್ಕರ ಬಂದಿದನಂತ. ಆತನು ದೇವರೊಟ್ಟಿಗೆ ಇದ್ದಾರೆ ಆದಿಯಿಂದಲೂ ಯೇಸು ಕ್ರಿಸ್ತರು. ನಾವು ಯೋಹಾನ 1:1 ನೋಡಿದ್ರು, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು ಅಂತ ನಾವು ಸ್ಪಷ್ಟವಾಗಿ ನೋಡ್ತೀವಿ. ಒಂದು ಮಹಿಮೆಯಲ್ಲಿ ದೇವರ ಒಟ್ಟಿಗಿರುವಂತ ಉನ್ನತ ಸ್ಥಾನದಲ್ಲಿರುವಂತದನ್ನ ನಾವು ನೋಡ್ತೀವಿ. ಈ ರೀತಿಯಾಗಿ ನಾವು ನೋಡುವಾಗ ಯೇಸು ಕ್ರಿಸ್ತರು ಭೂಮಿಗೆ ಬಂದಂತ ಇನ್ನೊಂದು ಮುಖ್ಯವಾದ ಉದ್ದೇಶ ಗಲಾತ್ಯ 4:4 ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು, ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಾಧೀನನಾಗಿಯೂ ಬಂದನು. ಮುಖ್ಯ ಉದ್ದೇಶ ಏನಂದ್ರೆ, ನಾವು ಇಂಗ್ಲಿಷಲ್ಲಿ ನೋಡ್ಬೇಕಾದ್ರೆ
ಅಡಾಪ್ಷನ್ ಆಫ್ ಸನ್ಸ್ ಅಂತ ಬರುತ್ತೆ. ದತ್ತು ಪುತ್ರರ ಒಂದು ಪದವಿಯನ್ನ ನಮಗೆ ಕೊಡಿಸ್ಬೇಕಂತೇಳಿ, ದತ್ತು ಪುತ್ರರ ಒಂದು ಪದವಿಗೆ ನಮ್ಮನ್ನ ಯೋಗ್ಯರನ್ನಾಗಿ ಮಾಡಬೇಕನ್ನುವಂತ ದೇವರ ಯೋಜನೆ ಇದೆ. ಈ ಒಂದು ಯುಗದಲ್ಲಿ ಒಂದು ಕರೆಯುವಿಕೆ ಇದೆ, ದೇವರ ಮಕ್ಕಳಾಗುವಂತ ಅವಕಾಶ ಇದೆ. ಸೊ ಆ ದತ್ತು ಪುತ್ರರ ಪದವಿಗೋಸ್ಕರ ನಮ್ಮನ್ನ ಸೇರಿಸ್ಬೇಕಂತೇಳಿ ಅವರು ಬಂದಿರುವಂತ ಉದ್ದೇಶ ನಮಗೆ ಈ ವಾಕ್ಯದಲ್ಲಿ ನಾವು ಓದ್ಬಿಟ್ಟು ತಿಳ್ಕೊಬಹುದಾಗಿದೆ. ಅದೇ ರೀತಿಯಾಗಿ ಆದದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ, ಈಗ ಯೇಸು ಕ್ರಿಸ್ತರು ತಮ್ಮ ಅತ್ಯುನ್ನತ ಸಿಂಹಾಸನ, ಅವರ ಒಂದು ಅತ್ಯುನ್ನತವಾದ ಸ್ಥಾನಮಾನ ಏನಿತ್ತು, ಆತನ ದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟನು ಅಂತ ಹೇಳ್ತಾ ಇದೆ ವಾಕ್ಯ ಅನೇಕ ಬಾರಿ. ಕೀರ್ತನೆ 8:5 ಸಹ ಆತನ ದೇವದೂತರಿಗಿಂತಲೂ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ, ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ. ದೇವದೂತರಿಗಿಂತಲೂ ಆತನು, ಅಂದ್ರೆ ದೇವದೂತರ ಅನ್ನೋದೇ ಒಂದು ಉನ್ನತ ಪದವಿ, ಅದರಿಂದನೂ ಅದಕ್ಕಿಂತ ಕೆಳಗಡೆ ಭೂಮಿಗೆ ಬಂದಾಗ ಕಡಿಮೆಯಾಗಿ ಮಾಡಲ್ಪಟ್ಟನಂತೆ ಯೇಸು ಕ್ರಿಸ್ತರು. ಆ ರೀತಿಯಾಗಿ ಯೇಸು ಕ್ರಿಸ್ತರು ಕಡಿಮೆಯಾಗಿ ಮಾಡಲ್ಪಟ್ಟು ಭೂಲೋಕಕ್ಕೆ ಬಂದಿದ್ದಾರೆ. ಅವರು ಯಾವ ರೀತಿಯಾಗಿ ಈ ಒಂದು ಯಜ್ಞವನ್ನ ಸಮರ್ಪಿಸಬೇಕು, ಈ ಪಾಪದ ಕ್ರಯವನ್ನು ಯಾವ ರೀತಿಯಾಗಿ ಅವರು ಸಲ್ಲಿಸಬೇಕು ಅನ್ನುವಂತ ಪ್ರಕ್ರಿಯೆ ಯಾವ ರೀತಿಯಾಗಿರ್ಬೇಕು ಅನ್ನೋಂತ ವಿಚಾರ ಬಂದಾಗ ನಾವು ವಾಕ್ಯ ಓದ್ಕೊಳ್ಳೋಣ. ಇನ್ನೊಂದು ವಾಕ್ಯವನ್ನ ಓದಿಕೊಳ್ಳೋಣ. ಇಬ್ರಿಯ 10ನೇ ಅಧ್ಯಾಯ 5ನೇ ವಚನ ಮತ್ತು 7ನೇ ವಚನ. ಆದದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ, ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ಅದರ ಬದಲಾಗಿ ಏನೋ ಒಂದು ಕೊಟ್ಟಿದ್ದಾರೆ ದೇವರು. ಯಜ್ಞ ನೈವೇದ್ಯಗಳು ದೇವರಿಗೆ ಇಷ್ಟ ಇಲ್ವಂತೆ, ಅದರ ಬದಲಾಗಿ ನನಗೆ ದೇಹವನ್ನು ಸಿದ್ಧ ಮಾಡಿ ಕೊಟ್ಟಿ ಅಂತ ಹೇಳ್ತಾ ಇದ್ದಾರೆ. ದೇವರು ಒಂದು ತಾತ್ಕಾಲಿಕ ಪರಿಹಾರವನ್ನಾಗಿ ಯಜ್ಞಗಳನ್ನು ಅರ್ಪಿಸೋದಕ್ಕೆ ಆಜ್ಞೆಗಳನ್ನ ಕೊಟ್ಟರು. ಆದ್ರೆ ಅದರಿಂದ ಒಂದು ಸಿದ್ಧಿಗೆ ಆ ದೇಹದಲ್ಲಿ ಏನ್ ಮಾಡಬೇಕು, ಒಂದು ದೇಹವನ್ನ ಯೇಸು ಕ್ರಿಸ್ತರಿಗೆ ದೇವರು ಸಿದ್ಧ ಮಾಡಿಕೊಟ್ಟಿದ್ದಾರೆ. ಆ ದೇಹವನ್ನು ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಉಪಯೋಗಿಸಬೇಕು. ಗ್ರಂಥದ ಸುರುಳಿಯಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದರ ಪ್ರಕಾರವಾಗಿ ದೇವರ ವಾಗ್ದಾನಗಳನ್ನು, ದೇವರ ಯೋಜನೆ ಅಥವಾ ದೇವರ ಒಂದು ಪ್ರವಾದನೆಗಳೇನಿದೆ ಅದರ ಪ್ರಕಾರವಾಗಿ ಜೀವಿಸಬೇಕು. ಅದು ದೇವರಿಗೆ ಖುಷಿ ಕೊಡುವಂಥದ್ದು. ದೇಹವನ್ನು ನಮಗೂ ಇವತ್ತು ದೇವರು ಸಿದ್ಧ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ದೇವರ ಚಿತ್ತ ಏನೆಂಬುದಾಗಿ ಸರಿಯಾಗಿ ಅರ್ಥ ಮಾಡಿಕೊಂಡು ಅದರ ಪ್ರಕಾರವಾಗಿ ನಾವು ಜೀವಿಸಬೇಕು. ಅದೇ ದೇವರಿಗೆ ಮಹಿಮೆ ಆಗುವಂಥದ್ದು. ಯಜ್ಞ ನೈವೇದ್ಯಗಳನ್ನು ಅರ್ಪಿಸುವುದಕ್ಕಿಂತ ಏನು ಮಾಡೋದು ಉತ್ತಮ ಅಂತ ಹೇಳುತ್ತೆ, ದೇವರ ಮಾತು ಕೇಳುವುದೇ ಉತ್ತಮ ಅಂತ ಹೇಳುತ್ತೆ ಸತ್ಯವೇದ. ಸೊ ಈ ರೀತಿಯಾಗಿ ದೇವರ ಚಿತ್ತವನ್ನು ನೆರವೇರಿಸುವುದು ನಮ್ಮ ದೇಹದಲ್ಲಿ, ಅದೇ ದೇವರಿಗೆ ಮೆಚ್ಚುಗೆಯಾಗಿರುವಂಥದ್ದು. ಸೊ ಈ ರೀತಿಯಾಗಿ ಯೇಸು ಕ್ರಿಸ್ತರು ತನ್ನ ದೇಹದಲ್ಲಿ ದೇವರ ಚಿತ್ತವನ್ನು ನೆರವೇರಿಸಿ ಈ ಪಾಪವೆಂಬ ಪಾಪದ ಹೋರಾಟದಲ್ಲಿ ಪಾಪವನ್ನು ಜಯಿಸಿದರು, ಲೋಕವನ್ನು ಜಯಿಸಿದರು. ಶಿಲುಬೆಯ ಮೇಲೆ ಅವರೆಲ್ಲವನ್ನು ಜಯಿಸಿ ಅವರು 3 ದಿನ ಪಾತಾಳದಲ್ಲಿದ್ದರು. ಶಿಹೋಲ್ ಅನ್ನುವಂಥ ಸ್ಥಳ ಅಲ್ಲಿರ್ತಾರೆ. ಅಲ್ಲಿ ಪೂರ್ವಕಾಲದ ಭಕ್ತರೆಲ್ಲ ಕಾದ್ಕೊಂಡಿರ್ತಾರೆ ಯೇಸು ಕ್ರಿಸ್ತರ ಒಂದು ರಕ್ತಕ್ಕಾಗಿ, ಆ ಒಂದು ಜಯಕ್ಕೋಸ್ಕರ. ಯಾಕಂದರೆ ಎಲ್ಲರೂ ಯೇಸು ಕ್ರಿಸ್ತರ ಮುಖಾಂತರನೇ ಜೀವದ ಕಡೆಗೆ ಸೇರಬೇಕಾಗಿರುತ್ತೆ, ಜೀವಕ್ಕೆ ಹೋಗ್ಬೇಕಾಗಿರುತ್ತೆ. ಅವರು ಆ ಒಂದು ಪರಿಶುದ್ಧ ರಕ್ತಕ್ಕೋಸ್ಕರ ಕಾದ್ಕೊಂಡಿರ್ತಾರೆ. ಯಾವಾಗ ಯೇಸು ಕ್ರಿಸ್ತರು ಹೋಗ್ತಾರೋ ಪಾತಾಳಕ್ಕೆ, ಅವಿಧೇಯ ಆತ್ಮಗಳಿಗೆ ಆತನು ಪ್ರಕಟಿಸಿದನು ಅಂತ ಇದೆ, ಬೋಧಿಸಿದನಂತ. ಸೊ ಹೋಗುವಂಥ ಅವಶ್ಯಕತೆ ಏನಿದೆ ಪಾತಾಳಕ್ಕೆ, ಆ ಶಿಹೋಲ್ ಅನ್ನೋವಂಥ ಜಾಗ. ಈ ದಿನವೇ ನನ್ನ ಜೊತೆ ನೀನು ಪರದೇಶಿಯಲ್ಲಿ ಇರ್ತೀಯ ಅನ್ನೋವಂಥ ಮಾತಿಗೆ ಇನ್ನೊಂದು ಅರ್ಥ, ಅಬ್ರಹಾಮ್ಸ್ ಬಾಸಮ್ ಅಂತಲೂ ಬರುತ್ತೆ. ಆ ಅಬ್ರಾಹ್ಮನ ಎದೆಯಲ್ಲಿ ಹೊರಗಿಕೊಂಡಿರುವಂಥದ್ದು ಅಂದರೆ, ಸೊ ಈ ಶಿಹೋಲ್ ಅನ್ನೋವಂಥದ್ದು ಬರುತ್ತೆ, ಅಥವಾ ಏಡೀಸ್ ಗ್ರೀಕಲ್ಲಿ. ಅಲ್ಲಿಗೆ ಹೋಗಿ ಮೊದಲನೇದಾಗಿ ಯೇಸು ಕ್ರಿಸ್ತರು ಮಾಡಿದ್ದು
ಅಲ್ಲಿರುವಂಥ ಅವಿಧೇಯತ ಆತ್ಮಗಳಿಗೆ, ಅಲ್ಲಿರುವಂಥ ಮರಣದ ಅಧಿಕಾರಿಗೆ ಹೇಳೋದು ಏನು? ಡಿಫೀಟೆಡ್, ಜಯ ಹೊಂದಿದ್ದೇನೆ ಎಂಬುದಾಗಿ ಮೊದಲನೇದಾಗಿ ಅಲ್ಲಿರುವಂಥ ಸೈತಾನನಿಗೆ, ಸೈತಾನನ ದೂತರಿಗೆ ಮೊದಲನೇದಾಗಿ ಪಾತಾಳದ ಅಧಿಕಾರಿ, ಮರಣದ ಅಧಿಕಾರಿಗೆ ಪ್ರಕಟಣೆ ಮಾಡ್ತಾರೆ, ಜಯವನ್ನು ಪ್ರಕಟಿಸ್ತಾರೆ. ಅಲ್ಲಿಂದ ಪೂರ್ವಕಾಲದ ಭಕ್ತರಿಗೆ ಜೀವದ ಒಂದು ಮಾರ್ಗಕ್ಕೆ, ಜೀವದ ಬಾಗಿಲಿಗೆ ಪ್ರವೇಶ ಯೇಸು ಕ್ರಿಸ್ತರು ಕೊಡ್ತಾರೆ. ಈಗ ಸಂಪೂರ್ತಿಯಾಗಿ ಆ ಮರಣದ ಒಂದು ಅಧಿಕಾರ, ಆ ಮರಣದ ಬೀಗದ ಕೈ ಯೇಸು ಕ್ರಿಸ್ತರು ಸ್ವಾಧೀನಪಡಿಸ್ಕೊತಾರೆ ಸೈತಾನನ ಕಡೆಯಿಂದ. ಈಗ ಸೈತಾನನಿಗೆ ಹೇಳೋದೇನೆಂದರೆ, ಮರಣಕ್ಕೆ ಹೇಳೋದೇನೆಂದರೆ 1 ಕೊರಿಂಥ 15:55 ಅಥವಾ ಹೋಶೇಯನ ಗ್ರಂಥದಲ್ಲಿರುವಂಥ ರೀತಿಯಲ್ಲಿ ಹೋಶೇಯ 13ನೇ ಅಧ್ಯಾಯದಲ್ಲಿ 14ನೇ ವಚನ ಬರುವ ರೀತಿಯಲ್ಲಿ, ಮರಣವೇ ನಿನ್ನ ಉಪದ್ರವವೆಲ್ಲಿ, ಪಾತಾಳವೇ ನೀನು ಮಾಡುವ ನಾಶವೆಲ್ಲಿ. ಸಕಲ ಮಾನವರು ಮರಣವೆಂಬ ಕೊಂಡಿಗೆ ಸಿಕ್ಕಾಕೊಂಡಿದ್ರು. ಆದರೆ ಯೇಸು ಕ್ರಿಸ್ತರ ಮುಖಾಂತರ ಜಯವನ್ನು ಹೊಂದಿದರು. ಯೇಸು ಕ್ರಿಸ್ತರು ಮೊದಲು ಜಯ ಹೊಂದಿದರು. ಈಗ ಸಕಲ ಮಾನವರನ್ನು ಮರಣದಿಂದ ಬಿಡಿಸುವಂಥ ಪ್ರಕ್ರಿಯೆ ಇದೆ. ಇದು ಕೇವಲ ಆರಂಭ ಮಾತ್ರ, ಯೇಸು ಕ್ರಿಸ್ತರ ಮರಣ ಪುನರುತ್ಥಾನ. ಸೊ ಈ ರೀತಿಯಾಗಿ ಹಂತವಾಗಿ ದೇವರು ಯಾವ ರೀತಿಯಾಗಿ ಯೇಸು ಕ್ರಿಸ್ತರ ಮುಖಾಂತರ ಭೂ ಪರಲೋಕಗಳನ್ನು ಒಟ್ಟುಗೂಡಿಸ್ತಾರೆ, ಸಂಧಾನ ಮಾಡ್ತಾರೆ, ಸಮಾಧಾನ ಪಡಿಸ್ತಾರೆ ಅನ್ನೋಂಥ ವಿಷಯಗಳನ್ನ ಇನ್ನು ಬರುವಂಥ ದಿನಗಳಲ್ಲಿ ದೇವರ ಚಿತ್ತ ಇದ್ದರೆ ನೋಡೋಣ. ಈ ಒಂದು ಅವಕಾಶ ಕೊಟ್ಟಿರುವಂಥ ತಂದೆಯ ದೇವರಿಗೆ ಯೇಸು ಕ್ರಿಸ್ತರ ಮುಖಾಂತರ ಸ್ತೋತ್ರ. ಆಮೇಲೆ